सतो सद्गमय तमसो ज्योतिर्गमय मृत्योर्मृतं गमय ॐ सहनाववतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಬ್ರಹ್ಮಲೀನ ಸದ್ಗುರು ತ್ರಿವಿಕ್ರಮಾನಂದ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಸದ್ಗುರು ಬಾಲಾನಂದ ಮಹಾಸ್ವಾಮಿಗಳವರ ದಿವ್ಯ ಚರಣ ಕಮಲಗಳನ್ನು ಎನ್ನರು ಮಂದಿರದಲ್ಲಿ ಧ್ಯಾನಿಸಿಕೊಂಡು 71ನೇ ವರ್ಷದ ಈ ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ಕಬೀರನಾಥ್ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಇಲ್ಲಿ ಪರ್ಯಂತರವಾಗಿ ಬಹು ಸುಂದರವಾಗಿ ಉಪದೇಶಾಮೃತವನ್ನು ನೀಡಿದ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣ. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಆತ್ಮನು ಅವಸ್ಥಾತ್ರಯಗಳಿಗೆ ಸಾಕ್ಷಿ, ಈ ವಿಚಾರವಾಗಿ ಬಹು ಸುಂದರವಾಗಿ ಉಪದೇಶಾಮೃತ ನೀಡಿಕೊಂಡು ಬಂದರು. ಇಲ್ಲಿ ಜೀವನಿಗೆ 3 ಅವಸ್ಥೆಗಳು ತೋರ್ತಾ ಇದ್ದಾರೆ. 3 ತನು ಹಿಡಿದು ತೋರುವ 3 ಅವಸ್ಥೆಗಳು 3 ಗುಣವೃತ್ತಿಗೊಳಗಾದ ದೂರು ಒಡೆಯದ ಪ್ರತ್ಯೇಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ ಎಂದು ಗಣೇಶಗಳಿಗೂ ಕೂಡ ಅವಸ್ಥಾತ್ರಿಗಳ ವಿಚಾರವನ್ನು ಬಹು ಸುಂದರವಾಗಿ ಹೇಳಿಕೊಂಡು ಬಂದ್ದಾರೆ. ಅಂದರೆ ಈ ಸ್ಥೂಲ ದೇಹದಲ್ಲಿ ಜಾಗೃತಾವಸ್ಥೆ, ಸೂಕ್ಷ್ಮ ದೇಹದಲ್ಲಿ ಸ್ವಪ್ನಾವಸ್ಥೆ, ಕಾರಣ ದೇಹದಲ್ಲಿ ಸುಷುಪ್ತಿ ಅವಸ್ಥೆ. ಏನು 3 ಅವಸ್ಥೆಗಳು ತೋರ್ತಾ ಇದ್ದಾವೆ, ಇಲ್ಲಿರ್ತಕ್ಕಂಥ ಜೀವನಿಗೂ ಕೂಡ 3 ಹೆಸರುಗಳು ಬಂದು, ಈ ಜಾಗರದ ಅವಸ್ಥೆಯನ್ನು ಅಭಿಮಾನ ಮಾಡುವಂತಹ ಜೀವನಿಗೆ ವಿಶ್ವ ಅಂತ ಕರೆದರು, ಸ್ವಪ್ನವನ್ನು ಅಭಿಮಾನ ಮಾಡುವಂತಹ ಜೀವನಿಗೆ ತೈಜಸ ಅಂತ ಕರೆದರು, ಸುಷುಪ್ತಿ ಅವಸ್ಥೆಯನ್ನು ಅಭಿಮಾನ ಮಾಡುವಂತಹ ಜೀವನಿಗೆ ಪ್ರಾಜ್ಞಾ ಅಂತ ಕರ್ಕೊಂಡು ಬಂದರು. ನೋಡಿ, ಇಲ್ಲಿ ಜಾಗೃತಾವಸ್ಥೆಯೊಳಗೆ ಸತ್ವಗುಣ, ಸ್ವಪ್ನಾವಸ್ಥೆಯೊಳಗೆ ರಜೋಗುಣ, ಸುಷುಪ್ತಿ ಅವಸ್ಥೆಯೊಳಗೆ ತಮೋಗುಣ ಅನ್ನುವಂಥದ್ದು. ಇಲ್ಲಿ 3 ದೇಹ, 3 ಜೀವನು, 3 ಅವಸ್ಥೆ. ಮತ್ತು ಇಲ್ಲಿ ಘೋರ, ಶಾಂತ, ಮೂಢ ಅನ್ನುವಂಥ 3 ವೃತ್ತಿಗಳಲ್ಲ. 3 ಅವಸ್ಥೆಗಳಲ್ಲಿ 3 ವೃತ್ತಿಗಳಲ್ಲ. ಇವುಗಳ ಸಂಬಂಧ ಇಲ್ಲದೇ ಇರತಕ್ಕಂಥವನು, ಇವುಗಳನ್ನು ಸಾಕ್ಷಿಯಾಗಿ ಅರಿತಕ್ಕಂಥವನು ಆತ್ಮ. ಆ ಆತ್ಮನೇ ನಾನಿದ್ದೇನೆ ಅಂತ ನಾವು ತಿಳ್ಕೊಂಡ್ರೆ ನಮಗೆ ಹುಟ್ಟು ಸಾವುಗಳು ಇರ್ತಾವೇನೋ ಅಂತಂದ್ರೆ ಇರೋದಿಲ್ಲ ಅಂತ ನಾವು ಮುಕ್ತರಾಗಿ ಬಿಡ್ತೀವಿ ಅಂತ. ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ಪ್ರಪಂಚಂ ಯತ್ ಪ್ರಕಾಶತೆ ತದ್ ಬ್ರಹ್ಮಾಮಿತಿ ಜ್ಞಾತ್ವಾ ಸರ್ವಬಂಧೈ ಪ್ರಮುಚ್ಯತೆ ಅಂತ ಶ್ರುತಿ ಹೇಳ್ತದೆ. ಅಂದರೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಎನ್ನುವಂತಹ ಈ 3 ಅವಸ್ಥೆಗಳನ್ನು, ಈ 3 ಪ್ರಪಂಚವನ್ನು ಯಾವುದು ಪ್ರಕಾಶ ಮಾಡ್ತದೆ, ಯಾವುದು ಅರಿತದೆ, ಅಂಥ ಅರೂಪವಾಗಿರ್ತಕ್ಕಂಥ ಆತ್ಮನೇ ನಾನು ಅದೀನಿ ಅಂತ ತಿಳ್ಕೊಂಡು ಬಿಟ್ರೆ ನಾವು ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನು ಪಡೆಯುತ್ತೀವಿ ಅಂತ ಶ್ರುತಿ ಎನ್ನುವಂಥದ್ದು ನಮಗೆ ಉಪದೇಶ ಮಾಡ್ಕೊಂಡು ಬಂತು.
ಇಲ್ಲಿ 3 ಅವಸ್ಥೆಗಳಲ್ಲಿರ್ತಕ್ಕಂಥ ಯಾವ ಆತ್ಮ ಒಬ್ಬನೇ ಅದ, 3 ಅವಸ್ಥೆಗಳನ್ನು ಪ್ರಕಾಶ ಮಾಡ್ತಾ ಇದ್ದಾರೆ. ಈಗ ಸೂತ್ರೇ ಮಣಿಗಣ ಇವ ಅಂತ ಹೇಳ್ತಾರೆ. ಒಂದು ದಾರದೊಳಗೆ ಅನೇಕ ಮಣಿಗಳನ್ನು, ಹೂಗಳನ್ನು ಪೋಣಿಸಿರ್ತಾರೆ. ಆ ಎಲ್ಲ ಹೂಗಳಲ್ಲಿರ್ತಕ್ಕಂಥ ದಾರ ಮಾತ್ರ ಅದು ಒಂದೇ. ಆದರೆ ಹೂಗಳು ಬೇರೆ ಬೇರೆ ಅದ. ಹಾಗೆ ಇಲ್ಲಿ ಜಾಗ್ರ ಅನ್ನುವಂಥದ್ದು, ಸ್ವಪ್ನ ಅನ್ನುವಂಥದ್ದು, ಸುಷುಪ್ತಿ ಮತ್ತು ಇವು ಹೂ ಅಂತ ತಿಳ್ಕೊಳ್ಳಿ. ಈ ಹೂಗಳಲ್ಲಿರ್ತಕ್ಕಂಥ ಯಾವ ಆತ್ಮ ಮಾತ್ರ 3ರಲ್ಲಿ ಅನುಶ್ಯೂತದಾನಿಲ್ಲ. ಅಂದರೆ 3 ಅವಸ್ಥೆಗಳಲ್ಲಿ ಆತ್ಮ ಅನುಶ್ಯೂತದ, ಆದ್ದರಿಂದ ಅನ್ವಯ. ಇವು 3 ಬೇರೆ ಬೇರೆ ಅದಾವ. ಜಾಗ್ರ ಇದ್ದಾಗ ಸ್ವಪ್ನ ಇಲ್ಲ, ಸುಷುಪ್ತಿ ಇಲ್ಲ. ಸ್ವಪ್ನ ತೋರುವಾಗ ಜಾಗ್ರ ಇಲ್ಲ, ಸುಷುಪ್ತಿ ಇಲ್ಲ. ಸುಷುಪ್ತಿ ಅವಸ್ಥೆಯೊಳಗೆ ಜಾಗ್ರ ಇಲ್ಲ, ಸ್ವಪ್ನ ಇಲ್ಲ. ಅಂದರೆ ಇವು ವ್ಯತಿರೇಕದ. ಆದ್ದರಿಂದ ಇಲ್ಲಿ 3 ಅವಸ್ಥೆಯಲ್ಲಿರ್ತಕ್ಕಂಥ ಆತ್ಮ ಅನ್ವಯ ರೂಪನಾಗಿರುವುದರಿಂದ ಅವನು ನಿತ್ಯದ. ಇವು 3 ಅವಸ್ಥೆಗಳು ಒಂದರಲ್ಲಿ ಒಂದು ಇಲ್ಲದ್ದರಿಂದ ಇವು ವ್ಯತಿರೇಕ, ಇವು ಮಿಥ್ಯಾದವು ಅಂತ ನಾವು ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು. ಅದಕ್ಕಿಲ್ಲಿ ಜಾಗೃತಾವಸ್ಥೆ ಅಂತ ಎದಕ್ಕೆ ಕರೀತಾರ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಪೂಜ್ಯರು ವಿಸ್ತಾರವಾಗಿ ಹೇಳಿಕೊಂಡು ಬಂದರು. ಮನ ಆದಿ ಚತುರ್ದಶೈ ಕರಣೈ ಪುಷ್ಕರೈ ಆದಿತ್ಯಾದನುಗೃಹೀತೈ ಶಬ್ದಾದೀನ್ ವಿಷಯಾನ್ ಯದೋಪಲಭತೆ ತದಾ ಆತ್ಮನೋ ಜಾಗರಣಂ ಅಂತ ಸುದ್ದಿ ಹೇಳ್ತಾರೆ. ಅಂದರೆ ಜಾಗೃತಾವಸ್ಥೆ ಅಂತ ಎದಕ್ಕೆ ಕರೀತಾರ ಅಂತಂದ್ರೆ ಇಲ್ಲಿ ಮನ ಆದಿ ಕರಣೈಹಿ ಅಂತ ಹೇಳಿದರು. ಇಲ್ಲಿ ಚತುರ್ದಶ ಕರಣಗಳು, 14 ಇಂದ್ರಿಯಗಳು ಅಂತ ಹೇಳಿದರು. ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅಂತಃಕರಣ ಚತುಷ್ಟಯ. ಅಂದರೆ ಇಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವು 14 ಅಧ್ಯಾತ್ಮ ಅಂತ ಹೇಳಿಸಿಕೊಳ್ತಾ ಇದ್ದಾವೆ. ಈ ಕರ್ಣಗಳಿಂದ ಚತುರ್ದಶ ಮನ ಆದಿ ಚತುರ್ದಶೈ ಕರ್ಣೈ, ಮನಸ್ಸೇ ಮೊದಲಾಗಿರ್ತಕ್ಕಂಥ 14 ಕರ್ಣಗಳಿಂದ ಪುಷ್ಕಲೈ ಆದಿತ್ಯಾದಿ ಅನುಗೃಹೀತೈ ಅಂತ ಹೇಳ್ತಾರೆ. ಈಗ ನೋಡಿ, ನಮಗೆ ಒಂದು ವಸ್ತುವಿನ ಜ್ಞಾನ ಆಗಬೇಕು ಅಂತಂದ್ರೆ, ಈಗ ನಮ್ಮ ಎದುರುಗಡೆಯಲ್ಲಿ ಒಂದು ಗ್ರಂಥ ಇದೆ. ಆ ಗ್ರಂಥ ಅನ್ನುವಂಥದ್ದು ಇಲ್ಲಿ ವಿಷಯ, ಅದಕ್ಕೆ ಅಧಿಭೂತ ಅಂತ ಕರೀತಾರೆ. ನಾವು ಗ್ರಂಥವನ್ನು ಯಾವುದರಿಂದ ನೋಡ್ತೀವಿ? ನೇತ್ರದಿಂದ ನೋಡ್ತೇವೆ, ಹೌದಿಲ್ಲ? ಅಲ್ಲಿ ನೇತ್ರ ಅನ್ನುವಂಥದ್ದು ಇಂದ್ರಿಯ, ಅದು ಅಧ್ಯಾತ್ಮ ಅಂತ ಹೇಳಿಸ್ಕೊಳ್ತದೆ. ಆ ನೇತ್ರದಲ್ಲಿ ಆದಿತ್ಯ ಅಂದರೆ ಸೂರ್ಯ ಅಭಿಮಾನಿ ದೇವತೆ ಅಲ್ಲ. ಸೂರ್ಯ ಅಭಿಮಾನಿ ದೇವತೆಯಿಂದ ಅನುಗೃಹೀತವಾಗಿ ಇಲ್ಲಿ ಗ್ರಂಥ ಅನ್ನುವಂಥ ವಿಷಯವನ್ನ ನಾವು ಅರಿತಾ ಇದ್ದೀವಿ. ಇದರೊಳಗೆ ಒಂದು ಇರಲಿಲ್ಲ ಅಂತಂದ್ರೆ ಆ ವಸ್ತುವಿನ ಜ್ಞಾನ ನಮಗೆ ಆಗಂಗಿಲ್ಲ. ಯಾಕಂದ್ರೆ ತ್ರಿಪುಟಿ ವ್ಯವಹಾರ ನಡೆಯುವಂಥ ಕಾಲವೇ ಇಲ್ಲಿ ಜಾಗೃತಾವಸ್ಥೆ ಅಂತ ಕರೀತಾರೆ. ಈ 14 ತ್ರಿಪುಟಿಗಳ ವ್ಯವಹಾರ ಅನ್ನುವಂಥದ್ದು ಯಾವ ಸಮಯದಲ್ಲಿ ಜರುಗ್ತದಲ್ಲ, ಅದಕ್ಕೆ ಜಾಗೃತಾವಸ್ಥೆ ಅಂತ ಕರ್ಕೊಂಡು ಬಂದರು. ಈಗ ಕಣ್ಣ ಗ್ರಂಥ, ಆದ್ರೆ ಅಭಿಮಾನಿ ದೇವತೆ ಇಲ್ಲ. ನಮಗಿದು ಗ್ರಂಥ ಅನ್ನುವಂಥ ಜ್ಞಾನ ಆಗ್ತದೇನೋ. ಕುರುಡದ ಅಂತ ತಿಳ್ಕೊಡು, ಕಣ್ಣಿಲ್ಲೇನೋ, ಕಣ್ಣ ಅವನ ಎದುರಲ್ಲಿ ಗ್ರಂಥ ಇಲ್ಲೇನೋ, ಗ್ರಂಥ ಇಟ್ಟಿದೆ, ಇದು ಏನು ಅಂತ ಕೇಳಿದ್ರೆ ಅವನು ಹೇಳ್ತಾನೇನೋ. ಯಾಕಂದ್ರೆ ಕಣ್ಣು ಅದ ಕರೆ, ಆದ್ರೆ ಒಳಗಿರ್ತಕ್ಕಂಥ ಅಭಿಮಾನಿ ದೇವತೆ ಇಲ್ಲ. ಹೌದು, ಅಭಿಮಾನಿ ದೇವತೆ ಇಲ್ಲ. ಈಗ ಕಣ್ಣನೂ ಅದ, ಅಭಿಮಾನಿ ದೇವತೆನೂ ಅದಾನ, ಆದ್ರೆ ಗ್ರಂಥನೇ ಇಲ್ಲ ಅಂತಂದ್ರೆ ಅವಾಗಲೂ ಕೂಡ ನಾವು ಅರಿಲಿಕ್ಕೆ ಬರೋದಿಲ್ಲ. ಹೀಗೆ ಪ್ರತಿಯೊಂದು ಇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಾಗಲಿ, ಕರ್ಮೇಂದ್ರಿಯಗಳಾಗಲಿ, ಅಥವಾ ಅಂತಃಕರಣ ಚತುಷ್ಟಯಗಳಾಗಲಿ, ಎಲ್ಲ ಕರಣಗಳಿಂದ ಅಲ್ಲಿ ಅಭಿಮಾನಿ ದೇವತೆಗಳಿಂದ ಪ್ರೇರಿತವಾಗಿ ಅನುಗ್ರಹಿಸಲ್ಪಟ್ಟು ಯಾವ ಇಲ್ಲಿ ವಿಷಯಗಳು, ಇಲ್ಲಿ ಜ್ಞಾನೇಂದ್ರಿಯ ವಿಷಯ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ಈ ವಿಷಯಗಳಾಗಲಿ,
ಕರ್ಮೇಂದ್ರಿಯಗಳು ಅಲ್ಲಿ ಕೊಡೋದು, ಗಮನಾಗಮನ, ಬಿಡುವುದು, ಅವೇನದಾವ ಎಲ್ಲ ಅವೇನು ಕ್ರಿಯೆಗಳದಾವಲ್ಲ, ಇವೆಲ್ಲಕ್ಕೂ ಅಲ್ಲಿ ಅಭಿಮಾನಿ ದೇವತೆಗಳಿಂದ ಅಲ್ಲಿ ಪ್ರೇರೇಪಿಸಲ್ಪಟ್ಟೆ ಅಲ್ಲಿ ತ್ರಿಪುಟಿಗಳ ವ್ಯವಹಾರ ಅನ್ನುವಂಥದ್ದು ನಡೀತಾ ಇದೆ. ಅಂದ್ರೆ ಇಲ್ಲಿ ಈ ವ್ಯವಹಾರ ಅನ್ನುವಂಥದ್ದು ಯಾವ ಅವಸ್ಥೆಯೊಳಗೆ ನಡೀತೈತಲ್ಲ ಅದಕ್ಕನ ಇಲ್ಲಿ ಜಾಗೃತಾವಸ್ಥೆ ಅಂತ ಕರಿಬೇಕು ಅಂತ ಹೇಳಿದರು. ಇಲ್ಲಿ ಜೀವ ಪ್ರಧಾನವಾಗಿ ನೇತ್ರಸ್ಥಾನದಲ್ಲಿ ಇರ್ತಾನೆ ಜಾಗೃತಾವಸ್ಥೆಯೊಳಗೆ. ವನಿತಾದಿ ಸಕಲ ಭೋಗಗಳೊಂದಿಗೆ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಈ ಸ್ಥೂಲ ಶರೀರದೊಳಗೆ ಜೀವ ನೇತ್ರಸ್ಥಾನದಲ್ಲಿದ್ದುಕೊಂಡು ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ, ಎಲ್ಲ ಅರಿತಾ ಇದ್ದಾನೆ. ಎದ್ದಾಗಿಂದ ಮಲಗು ಪರ್ಯಂತರವಾಗಿ ಅಲ್ಲಿ ಸ್ತ್ರೀ, ಪುತ್ರ, ಧನ, ಕನಕ, ಕೃಷಿ, ವಾಣಿಜ್ಯ ಏನು ವ್ಯವಹಾರಗಳವಲ್ಲ ಇವುಗಳನ್ನು ಅನುಭೋಗ ಮಾಡ್ತಕ್ಕಂಥ ಈ ತ್ರಿಪುಟಿಗಳ ವ್ಯವಹಾರ ನಡೆಯುವಂಥ ಕಾಲಕ್ಕೆ ಏನಂತ ಕರ್ಕೊಂಡು ಬಂದಿದ್ದು ಜಾಗೃತಾವಸ್ಥೆ ಅಂತ ಕರ್ಕೊಂಡು ಬಂದರು. ಈ ಜಾಗೃತಾವಸ್ಥೆಯೊಳಗ ಅವಸ್ಥೆಯನ್ನು ನಾವು ಅರಿತಾ ಇದ್ದೀವಿ. ಈ ಜಾಗೃತ ಈಗ ನಾವು ಎಚ್ಚರದೊಳಗದೇವಿ ಅನ್ನುವಂಥ ಅನುಭವ ನಮಗೈತಿಲ್ರಿ. ಅಂದ್ರೆ ಈ ಜಾಗೃತಾವಸ್ಥೆಯನ್ನ ಯಾವನು ಅರಿತಾ ಇದ್ದಾನೋ ಅಂಥ ಅರಿಯುವಂಥ ಆತ್ಮನೇ ನಾವು ಅದೀವಿ ಅಂತ. ಈ ಜಾಗೃತಾವಸ್ಥೆ ಎನ್ನುವಂಥದ್ದು ಇದು ನಮಗೆ ಸ್ವಪ್ನಕ್ಕೆ ಹೋದಾಗ ಅಥವಾ ಗಾಢ ನಿದ್ರೆಗೆ ಹೋದಾಗ ಈ ಅವಸ್ಥೆ ಅಭಾವ ಆಗ್ತದೆ, ಜಾಗೃತಾವಸ್ಥೆ ಅಭಾವ ಆಗ್ತದೆ. ಅದರ ಅನುಭವ ನಮಗೆ ಅಂದ್ರೆ ಅದು ಜಾಗೃತಾವಸ್ಥೆ ಇರುವುದಲ್ಲ. ಈ ಜಾಗೃತಾವಸ್ಥೆ ಹೆಚ್ಚಿನಾಗಿ ಅದೇವಿ ಎನ್ನುವಂಥ ಇದನ್ನು ನಾವು ಅರಿತೀವಿ. ಸ್ವಪ್ನ ಅಥವಾ ಸುಸುಪ್ತಿಗೆ ಹೋದಾಗ ಅದರ ಅಭಾವವನ್ನು ಅರಿಯುವುದರಿಂದ ಈ ಜಾಗೃತಾವಸ್ಥೆ ನಾನಲ್ಲ, ಇದು ನಂದು ಅಲ್ಲ ಅಂತ. ಅಂದ್ರೆ ಇದನ್ನು ವಿಚಾರ ಮಾಡೋದು ನಮ್ಗೆ ಆಗೋ ಲಾಭ ಏನಪ್ಪಾ ಅಂತಂದ್ರೆ ನಾವು ಈ ಜಾಗೃತಾವಸ್ಥೆ ಸತ್ಯ ಅಂತ ತಿಳ್ಕೊಂಡಿದ್ದೀವಿ, ಇದು ನನಗದಂತ ತಿಳ್ಕೊಂಡಿದ್ದೀವಿ. ನೋಡಪ್ಪ, ಇದು ನಿನಗಿಲ್ಲ, ನೀನು ಜಾಗೃತಾವಸ್ಥೆಗೆ ನೀನು ಸಾಕ್ಷಿ ರೂಪನಾಗಿರ್ತಕ್ಕಂಥವನು, ಇದನ್ನು ಅರಿತಕ್ಕಂಥವನು ನೀನಾಗಿದ್ದೀಯಾ ಅಂಥೇಳಿ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಈ ಜಾಗೃತಾವಸ್ಥೆ ನೋಡಿ ಎಲ್ಲ ಏನೆಲ್ಲ ವ್ಯವಹಾರ ನಡೀತದಲ್ಲ, ಇದರೊಳಗೆ ಜೀವ ತಾಜಾತ್ಭಾವವನ್ನು ಹೊಂದಿ ಅಹಂ ಕರ್ತ ಅಹಂ ಭೋಕ್ತ, ನಾನು ಕರ್ಮಗಳನ್ನು ಮಾಡುವವನು, ಕರ್ಮದ ಫಲವನ್ನು ಅನುಭವಿಸುವನು ಅಂತ ತಿಳ್ಕೊಂಡು ಅನೇಕ ವನಿತಾದಿ ವಿಷಯ ಭೋಗಗಳನ್ನು ಇಲ್ಲಿ ಅನುಭವ ಮಾಡ್ತಾ ಇದ್ದಾನೆ. ಇಲ್ಲಿ ಅನೇಕ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಾನೆ. ಆ ಕರ್ಮಗಳಿಂದಲೇ ಮುಂದೆ ಅವನಿಗೆ ಏನಾಗ್ತದೆ, ಜನ್ಮಾಂತರ ಪ್ರಾಪ್ತಿಯಾಗ್ತಾ ಇದ್ದಾವೆ. ಆ ಕರ್ಮದ ಫಲವನ್ನು ಪಡೀಲಿಕ್ಕೆ ಮುಂದೆ ಜನ್ಮವನ್ನು ಧಾರಣ ಮಾಡ್ತಾ ಇದ್ದಾನೆ. ಈ ಜೀವನ ಒಂದು ಜಾಗೃತಿನ ವ್ಯವಹಾರ ಇಲ್ಲಿ ಮುಗೀತು ಅಂತ ತಿಳ್ಕೊಂಡು ಕರ್ಮ ತೀರಿತು ಅಂತಂದ್ರೆ ಇವು ನಿದ್ರೆಗೆ ಹೋದಾಗ ಸ್ವಪ್ನ ಅನ್ನುವಂಥದ್ದು ಬೀಳ್ತದೆ. ಅಂದ್ರೆ ಅದು ಕಂಠಸ್ಥಾನದೊಳಗೆ ಹಿತಾನಾಮಕ ನಾಡಿಯೊಳಗೆ ಒಂದು ಕೂದಲನ್ನ ಸಹಸ್ರ ಹೋಳು ಮಾಡಬೇಕಂತ. ಒಂದು ಕೂದಲನ್ನ ಸಹಸ್ರ ಹೋಳು ಮಾಡಿದಾಗ ಅದು ಎಷ್ಟು ಸೂಕ್ಷ್ಮದ, ಅಂತ ಸೂಕ್ಷ್ಮವಾಗಿರ್ತಕ್ಕಂಥ ಹಿತಾನಾಮಕ ನಾಡಿಯೊಳಗೆ ಜೀವ ಪ್ರವೇಶ ಆದಾಗ ಅಲ್ಲಿ ಸ್ವಪ್ನಾವಸ್ಥೆ ಎನ್ನುವಂಥದ್ದು ತೋರ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ ಸ್ವಪ್ನಾವಸ್ಥೆಗೆ ಹೇಳ್ತಾ ಇದ್ದಾರೆ, ಕರಣೋಪರಮೆ ಜಾಗೃತ್ ಸಂಸ್ಕಾರೋ ಪ್ರಬೋಧವತ್ ಗ್ರಾಹ್ಯ ಗ್ರಾಹಕ ರೂಪ ಸ್ಮರಣಂ ಸ್ವಪ್ನಾವಸ್ಥಾ ಭವತಿ ಅಂತ ಹೇಳಿದರು. ನಾವು ಕನಸಿಗೆ ಹೋದಾಗ ಈ ಎಲ್ಲ ಕರ್ಣಗಳು ಉಪರಾಮ ಹೊಂತಾವ. ಈ ನಮ್ಮ ಬಾಹ್ಯ ಕರ್ಣಗಳೇನದಾವಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಕರ್ಮೇಂದ್ರಗಳಾಗಲಿ ಇವೆಲ್ಲ ವಿಶ್ರಾಂತಿಯನ್ನು ಪಡೀತಾ ಇದ್ದಾವೆ. ಕಣ್ಣಿದ್ರು ನಮಗೆ ನೋಡಂಗಿಲ್ಲ, ಕಿವಿ ಇದ್ರೂ ನಾವು ಕೇಳಂಗಿಲ್ಲ. ಅದಕ್ಕೆ ಕರ್ಣೋಪರಮೆ ಅಂತ ಹೇಳಿದರು. ಕರ್ಣಗಳು ಉಪರಾಮ ಹೊಂದಿದಾಗ, ಈ ಹೊರಗಿನ ಕರ್ಣಗಳು ವಿಶ್ರಾಂತಿಯನ್ನ ಪಡೆದಾಗ ಅಲ್ಲೇನಾಗ್ತದೆ ಅಂತಂದ್ರೆ ಜಾಗೃತ್ ಸಂಸ್ಕಾರ. ಈಗ ನಾವು ಜಾಗೃತಾವಸ್ಥೆಯೊಳಗೆ ಯಾವುದನ್ನ ನೋಡಿರ್ತೀವಿ, ಯಾವುದನ್ನ ಕೇಳಿರ್ತೀವಿ, ಯಾವುದನ್ನ ಅನುಭವ ಮಾಡಿರ್ತೀವಿ, ಅದರ ವಾಸನಾ ಸಹಿತವಾಗಿ ಜೀವ ಸ್ವಪ್ನಕ್ಕೆ ಹೋಗ್ತಾ ಇದ್ದಾನೆ. ಜಾಗೃತಿನ ವಾಸನೆ, ಯಾಕೆ ಸ್ವಪ್ನದಲ್ಲಿ ಇನ್ನೂ ನಾವು ನೋಡಬಾರದು ನೋಡ್ತೇವೆ. ನಾವು ಎಚ್ಚರದೊಳಗೆ ಅದನ್ನ ನೋಡಿರೋದಿಲ್ಲ. ನಾವು ಎಚ್ಚರದಲ್ಲಿ ನೋಡದೇ ಇರತಕ್ಕಂಥ ಎಷ್ಟೋ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಸ್ವಪ್ನದಲ್ಲಿ ಬರ್ತಾವ. ನಾವು ಜನ್ಮಾಂತರ ಸಂಸ್ಕಾರಗಳು ಅಂತ. ಇಲ್ಲಿ ಜೀವ ಜಾಗೃತಿನ ವಾಸನಾ ಸಂಸ್ಕಾರ ಸಹಿತವಾಗಿ ಆ ಸ್ವಪ್ನದಲ್ಲಿ ಏನ ಹಿತಾನಾಮಕ ನಾಡಿಯಲ್ಲಿ ಪ್ರವೇಶ ಆದಾಗ
ಯಾವ ಸ್ವಪ್ನ ಅನ್ನುವಂಥದ್ದಲ್ಲಿ ತೋರ್ತದಲ್ಲ ಅಲ್ಲಿ ಮನಸ್ಸನ್ನುವಂಥದ್ದು ನೋಡು. ಯಾಕಂದ್ರೆ ಅದು ಸ್ವಪ್ನ ಅಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾಕಂದ್ರೆ ರಜೋಗುಣದಿಂದ ಕೂಡಿಕೊಂಡ ಜಾಗ್ರದಲ್ಲಿ ಸತ್ವಗುಣ ಇರುವುದರಿಂದ ನಾವು ವಸ್ತುವನ್ನ ಸ್ಪಷ್ಟವಾಗಿ ಅರಿತೀವಿ. ಆದರೆ ಕನಸಿನಾಗ ಏನೇನು ನೋಡಿ ಹೇಳಂತಂದ್ರೆ ಏನು ಬಿದ್ದಿತ್ತಪ್ಪ, ಏನೋ ಕೆಲವೊಂದು ಸ್ವಪ್ನ ನಮಗೆ ಸ್ಮೃತಿಗೆ ಬರ್ತಾವ, ಕೆಲವೊಂದು ಸ್ಮೃತಿಗೆ ಬರಂಗಿಲ್ಲ. ಅಂದ್ರೆ ಅಲ್ಲಿ ರಜೋಗುಣ ಅಸ್ಪಷ್ಟವಾಗಿರ್ತಕ್ಕಂಥ ಅಲ್ಲಿ ಪ್ರಪಂಚದ ವ್ಯವಹಾರ ಇರ್ತದೆ. ಅಲ್ಲಿ ಜೀವ ಸೃಷ್ಟಿ ಸ್ವಪ್ನ ಅನ್ನುವಂಥದ್ದು ಅದು ಜೀವ ಸೃಷ್ಟಿ. ಅದು ಇದು ಜಾಗ್ರ, ಇದು ಈಶ್ವರ ಸೃಷ್ಟಿ. ಇದು ಸ್ವಪ್ನ ಜೀವ ಸೃಷ್ಟಿ. ಅದಕ್ಕೆ ಬೃಹದಾರಣ್ಯಕದಲ್ಲಿ ಹೇಳಿಕೊಂಡು ಬಂದರು, ತತ್ರ ನ ರಥ ನ ರಥಯೋಗ ನ ಪಂಥಾನಃ ಅಥರತಾನ್ ರಥಯೋಗಾನ್ ಪತಸೃಜತೆ. ನೋಡಿ, ಸ್ವಪ್ನಾವಸ್ಥೆಯೊಳಗ ಅಲ್ಲಿ ಯಾವುದೇ ಒಂದು ರಥ ಅನ್ನುವಂಥದ್ದಿಲ್ಲ, ಕುದುರೆಗಳನ್ನುವಂಥವು ಇಲ್ಲ, ರಸ್ತೆ ಎನ್ನುವಂಥದ್ದಿಲ್ಲ. ಅಲ್ಲಿ ಜೀವ ಏನ್ ಸಂಕಲ್ಪ ಮಾಡಿದ ಅಲ್ಲಿ ಮನಸ್ಸಿನಿಂದ, ಓ ರಥ ರಥ ಅನ್ಕೊಂಡ ನೋಡಿ. ಆಗಲೇ ರಥ ನಿರ್ಮಾಣ ಆಗೇ ಬಿಡ್ತ. ಈಗ ನಾವು ಜಾಗ್ರತ್ ಕಾಲ ಒಂದು ರಥ ನಿರ್ಮಾಣ ಆಗಬೇಕಂದ್ರೆ ಕನಿಷ್ಠ 1 ವರ್ಷ ಬೇಕಿಲ್ರಿ. ಒಂದು ರಥ ತಯಾರಾಗಬೇಕಾದ್ರೆ, ಒಂದು ರಸ್ತೆ ತಯಾರಾಗಬೇಕಾದ್ರೆ ಒಂದು 3 ತಿಂಗಳು 6 ತಿಂಗಳು ಸಮಯ ಬೇಕು. ಆದರೆ ಸ್ವಪ್ನದಲ್ಲಿ ಮಾತ್ರ ಮನಸ್ಸು ಏನು ಸಂಕಲ್ಪ ಮಾಡ್ತದ, ಅಥರತಾನ್ ರಥಯೋಗಾನ್ ಪತಸೃಜತೆ. ಅಲ್ಲಿ ಜೀವ ತನ್ನ ಸಂಕಲ್ಪದಿಂದ ರಥವನ್ನ, ಕುದುರೆಗಳನ್ನ, ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆ ಮನಸ್ಸಿನ ಸಂಕಲ್ಪದಂತೆ ಅಲ್ಲಿ ಸ್ವಪ್ನ ಸೃಷ್ಟಿ ಎನ್ನುವಂತ. ಆ ಸ್ವಪ್ನದೊಳಗ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ನಕ್ಷತ್ರಾದಿ ಅಗ್ನಿ ಯಾವುದರ ಪ್ರಕಾಶ ಎನ್ನುವಂತಹದ್ದಿಲ್ಲ. ಮತ್ತಿದು ಯಾರ ಪ್ರಕಾಶದಲ್ಲಿ ತೋರ್ತು? ಸ್ವಪ್ನ ತೋರೈತಿಲ್ಲೋ, ಕನಸು ಬಿದ್ದೈತಿಲ್ಲೋ? ಕನಸು ಬಿದ್ದದ. ಅಲ್ಲಿರುವಂತಹ ಪ್ರಕಾಶ ಯಾರದ್ದು? ಚೈತನ್ಯದ ಪ್ರಕಾಶ ಹೋದಿಲ್ಲ. ಅಲ್ಲಿ ಆತ್ಮನ ಅಧಿಷ್ಠಾನದೊಳಗನ ಸ್ವಪ್ನ ಅನ್ನುವಂಥದ್ದು ತೋರ್ತದ. ಆ ಸ್ವಪ್ನಕ್ಕೆ ಆಶ್ರಯ ಅಧಿಷ್ಠಾನ ಯಾರು ಅಂತಂದ್ರೆ ಆತ್ಮನೇ. ಆತ್ಮನ ಚೈತನ್ಯದಲ್ಲೇ ತೋರಿ ಅಲ್ಲೇ ಅಡಿಗೆ ಹೋಗ್ಬಿಡ್ತದೆ ಆ ಸ್ವಪ್ನ ಅನ್ನುವಂಥದ್ದು. ಅಂದ್ರೆ ನಾವು ಸ್ವಪ್ನವನ್ನು ಅರಿತೇವೆ. ನನಗೆ ನಿನ್ನೆ ಸ್ವಪ್ನದಲ್ಲಿ ನಮ್ಮ ಗುರುಗಳು ಬಂದಿದ್ರಿ, ನಮ್ಮ ಗುರುಗಳ ದರ್ಶನ ಆಯಿತು ಅಂತ ಹೇಳ್ತೀವಿ. ಅಥವಾ ನಾ ಸ್ವಪ್ನದಲ್ಲಿ ಕಾಶಿಗೆ ಹೋಗಿದ್ದೇನ್ರಿ, ಕಾಶಿ ಯಾತ್ರೆ ಮಾಡಿ ಬಂದೆ ಅಂತ ಹೇಳ್ತೀವಿ. ಅಥವಾ ಒಂದು ಹುಲಿ ಎನ್ನುವಂಥ ನನ್ನ ಬೆನ್ನಹತ್ತಿ ಬಂತು ನೋಡ್ರಿ, ಹುಲಿ ನನ್ನನ್ನು ತಿಂದದ್ದನ್ನು ನಾನು ನೋಡಿದೆ ಅಂತ ಹೇಳ್ತಾರೆ. ಅಂದ್ರೆ ಆ ಸ್ವಪ್ನದಲ್ಲಿ ಏನ್ ನಡೀತದೋ ಅದನ್ನು ನಾವು ನೋಡ್ತೀವಿ, ಅದು ನಮ್ಮ ಅರಿವಿಗೆ ಬರ್ತದೆ. ಆದ್ರಿಂದ ಆ ಸ್ವಪ್ನ ಅನ್ನುವಂಥದ್ದು ಏನದ ಅಂತಂದ್ರೆ ದೃಶ್ಯ, ಅರಿಸಿಕೊಳ್ತದೆ. ಅದನ್ನು ಅರಿಯುವಂತ, ಆ ಸ್ವಪ್ನವನ್ನು ಪ್ರಕಾಶ ಮಾಡುವಂತ ನಾವು ಅಂದ್ರೆ ಆತ್ಮ ಆ ಸ್ವಪ್ನಕ್ಕೆ ಸಾಕ್ಷಿದಾನೆ. ಸ್ವಪ್ನವನ್ನು ನಾವು ತಿಳಿತೇವೆ ಅಂದ ಮೇಲೆ ಸ್ವಪ್ನ ನಮ್ಮಿಂದ ಅರಿಸಿಕೊಳ್ತದೆ. ಅಂದ ಬಳಿಕ ಘಟಾದ್ರಷ್ಟ ಘಟಾತ್ಪಿನ್ನ ಎಂಬಂತೆ ಆ ಸ್ವಪ್ನವನ್ನು ನಾವು ಸಾಕ್ಷಿಯಾಗಿ ಅರಿತೇವೆ ಅಂದ ಮೇಲೆ ಈ ಸ್ವಪ್ನಾವಸ್ಥೆ ಇದು ನಾನು ಅಲ್ಲ, ಇದು ನಮ್ದು ಅಲ್ಲ ಅಂತ. ಈ ಸ್ವಪ್ನ ಅನ್ನುವಂಥದ್ದು ಈ ಸ್ವಪ್ನದ ಕರ್ಮಭೋಗ ತೀರ್ತು ಅಂತ ತಿಳ್ಕೊಳ್ಳಿ. ಅವಾಗ ಜೀವ ಕಾರಣದೇಹ, ಅದು ಅಜ್ಞಾನ ರೂಪವಾಗಿರ್ತಕ್ಕಂಥದ್ದು, ಅವಿದ್ಯಾ ಸ್ವರೂಪವಾಗಿರ್ತಕ್ಕಂಥದ್ದು. ಅಲ್ಲಿ ಜೀವ ಪ್ರವೇಶ ಆದಾಗ ಸುಷುಪ್ತಿ ಅವಸ್ಥೆ ಎನ್ನುವಂಥದ್ದು ತೋರ್ತದೆ. ಅದಕ್ಕೆ ಹೇಳ್ತಾರೆ ಚಿತ್ತೈಕ ಕರ್ಣೆ ಸುಷುಪ್ತ್ಯಾವಸ್ಥಾ ಭವತಿ. ಅಂದ್ರೆ ಚಿತ್ತದ ಏಕೀಕರಣವಾಗಲಿಕ್ಕೆ ಸುಷುಪ್ತಿ ಅವಸ್ಥೆ ಎನ್ನುವಂಥದ್ದು ತೋರ್ತದ ಅಂತ ಹೇಳಿದರು. ಅಂದ್ರೆ ಅಲ್ಲಿ ಜೀವ ಈ ಹೆಂಗ ಒಂದು ಕೋಳಿ ಎನ್ನುವಂಥದ್ದು ತನ್ನ ಮರಿಗಳನ್ನ ಅದು ಮೇಯ್ಲಿಕ್ಕೆ ಬಿಟ್ಟಿರ್ತದೆ. ಯಾವಾಗ ಸಾಯಂಕಾಲ ಆಯಿತು, ಕತ್ತಲಾಯಿತು ಅಂದ್ರೆ ಏನ್ ಮಾಡ್ತದೆ ಕೋಳಿ? ತನ್ನ ಎಲ್ಲಾ ಮರಿಗಳನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಒಂದು ಗೂಡನ್ನು ಸೇರ್ತದೆ. ಹಂಗಿಲ್ಲಿ ಜೀವ ಇಂದ್ರಿಯಗಳನ್ನುವಂಥ ಮರಿಗಳು, ಇಂದ್ರಿಯಗಳನ್ನಂತ ಎಲ್ಲಾ ಮರಿಗಳನ್ನ ತನ್ನೊಳಗೆ ಲಯ ಮಾಡಿಕೊಂಡು ಅಜ್ಞಾನ ಅನ್ನುವಂಥ ಗೂಡನ್ನು ಹೋಗ್ತಾನೆ. ಅಂದ್ರೆ ಕಾರಣದೇವನ ಪ್ರವೇಶ ಮಾಡ್ತಾನೆ. ಅಲ್ಲಿ ಯಾವುದೇ ಇಂದ್ರಿಯಗಳಿಲ್ಲ, ಬಾಹ್ಯ ಇಂದ್ರಿಯಗಳು ಯಾವುವು ಇಲ್ಲ. ಅಲ್ಲಿ ಕರ್ಮೇಂದ್ರಿಯಗಳಾಗಲಿ, ಜ್ಞಾನೇಂದ್ರಿಯಗಳಾಗಲಿ, ಅಂತಃಕರಣ ಚತುಷ್ಟಯಗಳಾಗಲಿ ಎಲ್ಲ ಲಯ ಆಗಿದ್ದಾವೆ. ಅಲ್ಲಿ ಏನಾದ ಅಂತಂದ್ರೆ ಅಲ್ಲಿ ಅಜ್ಞಾನ ವೃತ್ತಿಯೊಳಗೆ, ಆ ಅಜ್ಞಾನ ವೃತ್ತಿಯೊಳಗೆ ಅಲ್ಲಿ ಜೀವ ಏನ್ ಮಾಡ್ತಾನ ಅಂತಂದ್ರೆ
ಕೇವಲ ಆನಂದವನ್ನೇ ಅನುಭವ ಮಾಡ್ತಾ ಇದ್ದಾನೆ, ಕೇವಲ ಬ್ರಹ್ಮಾನಂದವನ್ನೇ ಅನುಭವ ಮಾಡ್ತಾ ಇದ್ದಾನೆ. ಈಗ ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಈಗ ಒಬ್ಬ ತಾಯಿ ಮಗುವಿಗೆ ಜನ್ಮ ಕೊಟ್ಟ, ಅದು ಒಂದು 2-3 ವರ್ಷದ ಮಗು, ಒಂದು 3 ವರ್ಷದ ಮಗು ಅಂತ ತಿಳ್ಕೊಳ್ಳಿ. ಆ ಮಗು ತಾಯಿ ತೊಡೆ ಮೇಲೆ ವಿಶ್ರಾಂತಿಯನ್ನ ಮಾಡ್ತದೆ, ತಾಯಿ ತೊಡೆ ಮೇಲೆ ಮಲ್ಕೊಳ್ತದೆ. ಯಾವಾಗ ಹುಡುಗರು ಆಟ ಆಡಕ್ಕೆ ಕರಿತಾವೋ ಅವಾಗ ಮಗು ಏನ್ ಮಾಡ್ತಿತ್ತದು, ಓಡಿ ಹೋಗ್ತದೆ. ಅಲ್ಲಿ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತದೆ, ತಮ್ಮ ಹುಡುಗರ ಜೊತೆಯಲ್ಲಿ ಆಟ ಆಡ್ತದೆ. ಆಡಿ ಆಡಿ ಯಾವಾಗ ಅದಕ್ಕೆ ದಣುವಾಯಿತು ಅಂತಂದ್ರೆ ಅದು ಮನೆಯೊಳಗೆ ಬಂದು ತಾಯಿ ತೊಡೆ ಮೇಲೆ ಅದು ವಿಶ್ರಾಂತಿಯನ್ನ ಪಡೀತದೆ. ಹಂಗ ಇದು ದೃಷ್ಟಾಂತ. ಇಲ್ಲಿ ಕಾರಣದೇಹ ಅನ್ನುವಂಥದ್ದೇನದಲ್ಲ, ಇದೇ ಇಲ್ಲೇನಾಗೈತಿ ಅಂತಂದ್ರೆ ಅಜ್ಞಾನ ರೂಪವಾಗಿರ್ತಕ್ಕಂಥ ತಾಯಿ. ಇಲ್ಲಿ ತಾಯಿ ಯಾರು? ಅಜ್ಞಾನ ರೂಪವಾಗಿರ್ತಕ್ಕಂಥ ತಾಯಿ ಏನದಳಲ್ಲ, ಇಲ್ಲಿ ಆಕೆ ಮಾತಾಗಿದ್ದಾಳೆ. ಇಲ್ಲಿ ಬುದ್ಧಿ ರೂಪವಾಗಿರ್ತಕ್ಕಂಥವನೇ ಬಾಲಕ. ಬುದ್ಧಿ ರೂಪವಾಗಿರ್ತಕ್ಕಂಥ ಬಾಲಕ ಅಜ್ಞಾನ ರೂಪವಾಗಿರ್ತಕ್ಕಂಥ ತಾಯಿ ಜೊತೆಯೊಳಗೆ ಅದಾನ. ಯಾವಾಗಿಲ್ಲಿ ಕರ್ಮ ರೂಪವಾಗಿರ್ತಕ್ಕಂಥ ಹುಡುಗರು ಏನ್ ಮಾಡ್ತಾವು, ಆಟಕ್ಕೆ ಕರಿತಾವೆ. ಕರ್ಮಾನುಸಾರವಾಗಿ ಈ ಜಾಗ್ರ ಮತ್ತು ಸ್ವಪ್ನಗಳಲ್ಲಿ ಈ ಬುದ್ಧಿ ರೂಪವಾಗಿರ್ತಕ್ಕಂಥ ಬಾಲಕ ಏನ್ ಮಾಡ್ತಾನ, ವ್ಯವಹಾರ ರೂಪವಾಗಿರ್ತಕ್ಕಂಥ ಅನೇಕ ಆಟಗಳನ್ನ ಆಡ್ತಾ ಇರ್ತಾನ ಅಂತ. ಯಾವಾಗಿಲ್ಲಿ ಕರ್ಮ ರೂಪವಾಗಿರ್ತಕ್ಕಂಥ ಏನು ಆಟ ಆಡಿದ ಬಳಿಕ ಇಲ್ಲಿ ಭೂಮಿ, ನಾವು ಪರಾಂಡೊಳಗೆ ಆಟ ಆಡ್ತೇವಲ್ಲ, ಹಾಗೆ ಇಲ್ಲಿ ಈ ಯಾವ ಜಾಗ್ರ ಮತ್ತು ಸುಸುಪ್ತಿ ಸ್ವಪ್ನ ಅನ್ನುವಂಥ ಇದ್ರೊಳಗ ಇವ ಆಟ ಆಡಿ ಏನ್ ಮಾಡ್ತಾನ, ಯಾವಾಗ ವಿಕ್ಷೇಪ ಅನ್ನುವಂಥದ್ದು, ವಿಕ್ಷೇಪ ರೂಪವಾಗಿರ್ತಕ್ಕಂಥ ಪರಿಶ್ರಮ, ಆಟ ಆಡಿ ದಣು ಆಗ್ತೈತಲ್ಲ, ಅಲ್ಲಿ ವಿಕ್ಷೇಪವೇ ದಣು ಆದಂಗ. ಯಾವಾಗ ವಿಕ್ಷೇಪ ಆಯ್ತೋ ಅವಾಗ ಮಗು ಏನಂತೈತದು, ಆಟ ಆಡಿ ದಣದಿನಪ್ಪ, ನಾನು ಮನೆಗೆ ಹೋಗಬೇಕು. ಇಲ್ಲಿ ಕಾರಣದೇಹವಾಗಿರ್ತಕ್ಕಂಥದ್ದೇ ಇಲ್ಲಿ ಮನೆ ಇದ್ದಂಗಿದೆ. ಕಾರಣದೇಹ ಏನೈತಲ್ಲ ಈಗ ಮನೆ ಇದ್ದಂಗ. ಇಲ್ಲಿ ಅಜ್ಞಾನ ಅನ್ನುವಂಥ ಯಾವ ಮಾತಾ ಇದ್ದಾಳಲ್ಲ, ಅವಿದ್ಯೆ ಅಥವಾ ಅಜ್ಞಾನ ಅನ್ನುವಂಥ ಮಾತೆಯ ತೊಡೆಯಲ್ಲಿ ಬಂದು ಮಲಗುವುದಂತಂದ್ರೆ ಏನಲ್ಲಿ ಜೀವ ಈ ಸುಸುಪ್ತಿ ಅವಸ್ಥೆಯೊಳಗೆ ಅದ ಮನೆ ಇದ್ದಾನೆ. ಸುಸುಪ್ತಿ ಅವಸ್ಥೆ ಅನ್ನುವಂಥ ಮನೆಯೊಳಗೆ ಪ್ರವೇಶ ಮಾಡಿ ಈ ಅವಿದ್ಯೆ ಅಥವಾ ಮಾಯ ಅನ್ನುವಂಥ ಯಾವ ತಾಯಿ ತೊಡೆ ಮೇಲೆ ಮಲ್ಕೊಂಡು ಬ್ರಹ್ಮಾನಂದ ರೂಪವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ತಾನಂತೆ. ನೋಡಿದಕ್ಕೆ ವಿಷಯಾನಂದ ಬ್ರಹ್ಮಾನಂದ ಅಂತೇಳಿ ಅಷ್ಟ ಆನಂದಗಳನ್ನು ಹೇಳುವಾಗ ನಿದ್ರೆಗೆ ಬ್ರಹ್ಮಾನಂದ ಅಂತ ಕರ್ಕೊಂಡು ಬಂದಾರ. ನಿದ್ರೆಗೆ ಬ್ರಹ್ಮಾನಂದ ಯಾಕೆ ಕರೆದ್ರು ಅಂತಂದ್ರೆ, ನಾವು ನಿದ್ರೆಯಲ್ಲಿ ಅನುಭವ ಮಾಡತಕ್ಕಂಥ ಯಾವ ಆನಂದ ಅನ್ನುವಂಥದ್ದು ಯಾವುದೇ ವಿಷಯಗಳಿಂದ ಬಂದಿಲ್ಲ. ಅದು ಅಲ್ಲಿ ಹೆಂಡತಿಲ್ಲ, ಮಕ್ಕಳಿಲ್ಲ, ಯಾವುದೇ ವಿಷಯಗಳದಾವ ಅಂತಂದ್ರೆ ಅಲ್ಲಿ ಯಾವುದೂ ಇಲ್ಲ. ಅಲ್ಲಿ ಯಾವ ಆನಂದ ಅನುಭವ ಮಾಡ್ಯಾನ ಅಂತಂದ್ರೆ ಅಲ್ಲಿ ಆ ಒಂದು ಚೈತನ್ಯ, ಆ ಸಾಕ್ಷಿ ಚೈತನ್ಯ ಅನ್ನುವಂಥದ್ದು ಏನದಲ್ಲ, ಆ ಚೈತನ್ಯದ ಪ್ರತಿಫಲನ ಅವಿದ್ಯಾ ವೃತ್ತಿಯೊಳಗಾಗೈತಿ. ಆ ಚೈತನ್ಯದ ಪ್ರತಿಫಲನ ಅವಿದ್ಯಾ ವೃತ್ತಿಯೊಳಗಾಗೈತಲ್ಲ, ಆ ಆನಂದವನ್ನಲ್ಲಿ ಜೀವ ಅನುಭವ ಮಾಡ್ತಾ ಇದ್ದಾನ. ಅದಕ್ಕೆ ಏನಂತ ಕರ್ಕೊಂಡು ಬಂದ್ರದು, ಬ್ರಹ್ಮಾನಂದ ಅಂತ ಕರೆದ್ರು. ಆ ಆನಂದವನ್ನ ಜೀವ ಅನುಭವ ಮಾಡ್ತಾನ. ಮತ್ತೆ ಅಲ್ಲೇ ಹೇಳಬೇಕಾಗಿತ್ತಲ್ರಿ ಅವ, ಅಲ್ಲಿ ಅಜ್ಞಾನ ಮತ್ತು ಸುಖ ಎರಡನ್ನೂ ಅನುಭವ ಮಾಡಿಕೊಂಡಾನ. ಅಲ್ಲಿ ಅಜ್ಞಾನ, ಯಾಕಂದ್ರೆ ನನ್ಗೆ ಏನೂ ತಿಳಿಲಿಲ್ಲ ಅಂತ ಬೆಳಿಗ್ಗೆ ಎದ್ದು ಕೂಡ ಏನ್ ಹೇಳ್ತಾನ, ನೀ ಸುಸುಪ್ತಿ ನಿದ್ರೊಳಗೆ ಹೆಂಗಿದ್ಯಪ್ಪ ಅಂತಂದ್ರೆ ನನಗೇನು ಗೊತ್ತಿಲ್ಲ ಅಂತ. ಮತ್ತಲ್ಲಿ ನೀ ಏನು ಅನುಭವ ಮಾಡಿದೆ ಅಂತಂದ್ರೆ ಆನಂದವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ. ಆ ಆನಂದ ಮತ್ತು ಸುಖದ ಅನುಭವ ಅಂದ್ರೆ ಏನು, ಅಜ್ಞಾನದ ಅನುಭವ ಏನಾಗ್ಯದಲ್ಲ, ಮತ್ತೆ ಅದನ್ನ ಅಲ್ಲೇ ಹೇಳಬೇಕಾಗಿತ್ತು. ಮತ್ತೆ ಎಚ್ಚರ ಆದ್ಮೇಲೆ ಹೇಳ್ತಾ ಇದ್ದಾನಲ್ಲ ಅಂತಂದ್ರೆ ಅಲ್ಲಿ ಚೈತನ್ಯ ಸಾಮಾನ್ಯವಾಗಿ ಅದು. ಅಲ್ಲಿ ಈಗ ಒಬ್ಬ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಈಗ ಒಬ್ಬವ ನೀರು ಸೇದಾಕತ್ತಿದ್ದ, ಆ ಕೊಡ ಅನ್ನುವಂತಹ ಘರದ ಕೊಡ ಏನಾಯ್ತು, ನೀರೊಳಗೆ ಬಾಯಿ ಬಿದ್ದು ಹೋಗ್ಬಿಡ್ತು. ಅವಾಗ ಅಲ್ಲಿ ಪಕ್ಕದಲ್ಲಿ ಯಾರ ಈಜ್ಬಲ್ಲವರು ಇದ್ರ ಬರ್ರಿ ಅಂತೇಳಿ ಅಂದ, ನೋಡಪ್ಪ ನಂದೊಂದು ಕೊಡ ಹೋಗ್ಯದ, ಅದನ್ನ ನೀವು ತೆಗೆದುಕೊಡು ಅಂತಂದ. ಅವ ಬಾವಿಯೊಳಗೆ ಇಳ್ದ, ಅವು ನೀರಾಗ ಹುಡ್ಕ್ಯಾಡಬೇಕಲ್ಲ ಅದು ಕೊಡ. ಅವಾಗ ಅಲ್ಲಿ ಸಿಕ್ತು, ಆದ್ರೆ ಅಲ್ಲೇ ಹೇಳಕ್ ಬರ್ತದೇನು, ಹೇಳಕ್ ಬರೋದಿಲ್ಲ.
ಯಾಕಂದ್ರೆ ವಾಕ್ಕಿಗೆ ಅಭಿಮಾನಿ ದೇವತೆ ಯಾರು? ಅಗ್ನಿ. ಆ ಜಲಕ್ಕೂ ಅಗ್ನಿಗೂ ಪ್ರತಿಬಂಧಕ ವಿರೋಧ ಐತಿಲ್ಲ. ಅಲ್ಲಿ ಅನುಭವ ಆಗಿಲ್ಲ, ನಮಗೆ ಸಿಕ್ಕದ ಗುರ್ತಾಗೈತೆ ಅವನಿಗೆ, ಕೈಯಾಗ ಕೊಡ ಹಿಡ್ಕೊಂಡಾನ. ಆದ್ರೆ ಅಲ್ಲೇ ಹೇಳಕ್ಕೆ ಬರಂಗಿಲ್ಲ. ಅವ ಎಚ್ಚರಕ್ಕೆ ಬಂದ ಮೇಲೆ ಏನಂತಾನ, ಮ್ಯಾಲೆ ಬಂದ ಬಳಿಕ ನನಗೆ ಕೊಡ ಸಿಕ್ತು ಅಂತ ಹೇಳ್ತಾನೆ. ಹಂಗ ಇಲ್ಲಿ ಜೀವ ಸುಸುಪ್ತಿ ಅವಸ್ಥೆಯೊಳಗ ಯಾವ ಪ್ರತಿಬಿಂಬ ಆನಂದವನ್ನ ಏನು ಅನುಭವ ಮಾಡಿದಾನಲ್ಲ, ಆ ಆನಂದ ಮತ್ತು ಅಜ್ಞಾನ ಎರಡನ್ನೂ ಕೂಡ ಅರ್ಥನ. ಆದ್ರೆ ಅದಕ್ಕೆ ಹೇಳಬೇಕು ಅಂತಂದ್ರೆ ಅಲ್ಲಿ ಕಾರಣ ಇಲ್ಲ, ಅಲ್ಲಿ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಏನೂ ಇಲ್ಲ. ಅಂದ್ರೆ ಇಲ್ಲಿ ಈ ಬುದ್ಧಿ ಅನ್ನುವಂತಹದ್ದು ಅಲ್ಲಿ ಅಜ್ಞಾನ ರೂಪ ಆಗಿಬಿಟ್ಟದ. ಎಚ್ಚರಿಕೆ ಬಂದ ಮೇಲೆ ಅದೇ ಇಲ್ಲಿ ಬುದ್ಧಿ. ಆ ಬುದ್ಧಿಯಿಂದ ಏನು ಹೇಳ್ತಾನ, ಅವನಿಗೆ ಸ್ಮೃತಿ ಆಗ್ತದೆ. ಓಹೋ, ನಾನು ನಿದ್ರೆಯೊಳಗ ಅಲ್ಲಿ ಸುಸುಪ್ತಿಯೊಳಗ ಅನುಭವ ಮಾಡಿದ್ದನ್ನ ಎಚ್ಚರದೊಳಗೆ ಬಂದು ಏನಂತಾನ, ನಾನು ಸುಖವಾಗಿ ಮಲಗಿದ್ದೆ, ನಾನು ಏನನ್ನೂ ಅರಿಲಿಲ್ಲ ಅಂತೇಳಿ ಹಿಂಗೆ ಎಚ್ಚರಿಕೆ ಬಂದ ಮೇಲೆ ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ಇಲ್ಲಿ ಈ ಯಾವ ಒಂದು ಸುಸುಪ್ತಿ ಅವಸ್ಥೆ ಎನ್ನುವಂತಹದ್ದೇನದ ಅಂತಂದ್ರೆ ಇದು ಕೇವಲ ಅವಿದ್ಯಾಮಯ, ಇದು ಕಾರಣದೇಯದಲ್ಲಿ ತೋರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ 3 ಅವಸ್ಥೆಗಳು ನೋಡಿದ್ವಿ. ಇಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ ಎನ್ನುವಂಥ ಈ 3 ಅವಸ್ಥೆಗಳು ಏನು ತೋರ್ತಾ ಇದ್ದಾವಲ್ಲ, ಇವು 3 ಅರಿಸಿಕೊಳ್ತಾ ಇದ್ದಾವೆ. ಯಾಕೆ ಸ್ವಪ್ನವನ್ನೂ ಅರಿತಾನ, ಸುಸುಪ್ತಿಯನ್ನೂ ಅರಿತಾ ಇದ್ದಾನ, ಮತ್ತು ಜಾಗ್ರವನ್ನು ಅರಿತಾನ. ಅರಿಯುವುದರಿಂದ ಇವನು ದ್ರಷ್ಟಾರೂಪದ, ಅವುಗಳಿಗೆ ಸಾಕ್ಷಿಯಾಗಿದ್ದಾನೆ. ಅರಿಸಿಕೊಳ್ಳುವಂತ ಈ 3 ಅವಸ್ಥೆಗಳು ಇವು ತಾನಲ್ಲ, ಇವೆಲ್ಲ ದೃಶ್ಯ ರೂಪವಾಗಿರುವುದರಿಂದ ಇವು ಅನಾತ್ಮದ. ಅಂದರೆ ನಾವು ಸಾಕ್ಷಿ ಜ್ಞಾನ ಮಾಡ್ಕೋಬೇಕಾಗಿಲ್ಲ. ಪೂರ್ವದಲ್ಲಿ ಸಾಕ್ಷಿ ವಿಚಾರವನ್ನು ಹೇಳಿಕೊಂಡು ಬಂದರು. ಉದಾಸೀನತ್ವೇ ಸತಿ ಬೋದ್ಧಾರಹ ಅಪರೋಕ್ಷತ್ವಂ ಸಾಕ್ಷಿ ಅಂತ ಸಾಕ್ಷಿಗೆ ಲಕ್ಷಣ ಮಾಡ್ತಾರೆ. ಅಂದರೆ ಉದಾಸೀನ ಆಗಿರಬೇಕು, ಅಪರೋಕ್ಷ ಇರಬೇಕು, ತಿಳಿತಾ ಇರಬೇಕು, ಅವನೇ ಅಲ್ಲಿ ಸಾಕ್ಷಿ ಅಂತೇಳಿ ಹೆಂಗೆ ಸಾಕ್ಷಿ ಲಕ್ಷಣ ಹೇಳಿದ್ರೋ ಹಾಗೆ ಇಲ್ಲಿ ಈ 3 ಅವಸ್ಥೆಗಳನ್ನು ಅರಿತಕ್ಕಂಥ ಯಾವ ಆತ್ಮ ಇದಾನಲ್ಲ, ಇವನು ಸ್ವಯಂ ಪ್ರಕಾಶದ, ಇವನು ಅವುಗಳಲ್ಲಿ ಅಸಂಗನಾಗಿದ. 3 ಅವಸ್ಥೆಗಳಿದ್ರೂ ಕೂಡ ಅವಳನ್ನು ಸಾಕ್ಷಿಯಾಗಿ ಅರಿತಾ ಇರುವುದರಿಂದ ಅಂತ ಸಾಕ್ಷಿ ಪ್ರತ್ಯೇಗಾತ್ಮನೇ ನಾವಿದ್ದೇವೆ ಅಂತ. ಅದಕ್ಕೆ ತ್ರಿಸುಧಾಮಸು ಯತ್ ಭೋಗ್ಯಂ ಭೋಕ್ತಾ ಭೋಗಶ್ಚ ಯತ್ ಭವೇ ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ ಅಂತ ಶ್ರುತಿ ಹೇಳ್ತದೆ. ತ್ರಿಸುಧಾಮಸು, ಇಲ್ಲಿ 3 ಧಾಮಗಳು. ಯಾವುದು? ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣದೇಹ. ಇವು 3 ಧಾಮಗಳು ಅಂತ ತಿಳಿಸುವ. ಅದಕ್ಕೆ ತ್ರಿಸುಧಾಮಸು ಯದ್ ಭೋಗ್ಯಂ. ಇಲ್ಲಿ ಭೋಗ್ಯ ಯಾವುದು? ಜಾಗ್ರದಲ್ಲಿ ಸ್ಥೂಲ ಭೋಗ, ಸ್ವಪ್ನದಲ್ಲಿ ಸೂಕ್ಷ್ಮ, ಸುಸುಪ್ತಿಯೊಳಗೆ ಆನಂದ ಭೋಗ. ಅಲ್ಲಿ ಕೇವಲ ಅದಕ್ಕೆ ಆನಂದವು. ಜಾಗರಿತ ಸ್ಥಾನ ಬಹಿಷ್ಪ್ರಜ್ಞ ಏಕೋನವಿಂಶತಿ ಮುಖ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಭುಕ್ ಪ್ರಥಮ ಪಾದ ಅಂಥೇಳಿ ಮಾಂಡುಕ್ಯೋಪನಿಷತ್ನಲ್ಲಿ ಜಾಗ್ರತಾವಸ್ಥೆಯ ಒಂದು ವಿಚಾರವನ್ನು ಹೇಳುವಾಗ ಜಾಗರಿತ ಸ್ಥಾನ ಬಹಿಷ್ಪ್ರಜ್ಞ. ನೋಡಿ, ಯಾವುದು ಜಾಗ್ರತಾವಸ್ಥೆ ಅಂತಂದ್ರೇನು? ಇಲ್ಲಿ ಜೀವ ಹೊರಗಿನ ಪ್ರಜ್ಞೆ ಉಳ್ಳವನು, ಅಂದರೆ ಹೊರಗಿನ ಪ್ರಪಂಚದ ಎಲ್ಲ ವಿಷಯಗಳನ್ನು ಅನುಭೋಗ ಮಾಡ್ತಕ್ಕಂಥವನು. ಸಪ್ತಾಂಗ, ಇಲ್ಲಿ 8 ಅಂಗಗಳಿಂದ ಕೂಡಿಕೊಂಡಿರ್ತಕ್ಕಂಥವನು. ಅಲ್ಲಿ ಮೂರ್ಧ ಅಂದರೆ ಶಿರಸ್ಸನ್ನುವಂತಹದ್ದು ಅಲ್ಲೆಲ್ಲ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಹೆಂಗ ಆಕಾಶ, ವಾಯು, ಅಗ್ನಿ, ಮತ್ತು ಆಮೇಲೆ ಜಲ, ಪೃಥ್ವಿ ಎನ್ನುವಂಥವು ಏನದಾವಲ್ಲ ಅವನಿಗೆ ಮೂರ್ಧ, ಅದು ಶಿರಸ್ಸಾಗ್ಯದ. ಅಲ್ಲಿ ಸೂರ್ಯನೇ ನೇತ್ರ, ಪ್ರಾಣವೇ ವಾಯು, ಮತ್ತು ಜಲವೇ ಅವನ ಮೂತ್ರಸ್ಥಾನ. ಆಮೇಲೆ ಪಾದಗಳು ಅಂದರೆ ಪೃಥ್ವಿ ಅನ್ನುವಂಥದ್ದೇ ಅವನ ಪಾದಗಳಾಗಿವೆ ಅಂತೇಳಿ ಇಲ್ಲಿ ಸಪ್ತಾಂಗಗಳನ್ನು ಒಂದು ಶ್ರುತಿ ಪ್ರಮಾಣ ಕೊಟ್ಟು ಮಾಂಡವ್ಯೋಪನಿಷತ್ತಿನ ಇದರಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಏಕೋನವಿಂಶತಿ ಮುಖ, ಅಲ್ಲಿ 19 ಮುಖಗಳದಾವಂತ. ಯಾರು? ವಿಶ್ವಜೀವನಿಗೆ. ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಒಟ್ಟು ಈ 19 ಮುಖಗಳಿಂದ ಕೂಡಿಕೊಂಡು ಬಹಿಷ್ಪ್ರಜ್ಞ ಏಕೋನಿಷ್ಠಿ ಮುಖ ಸ್ಥೂಲ ಭುಕ್. ಯಾಕಂದ್ರೆ ಸ್ಥೂಲ ಭೂಗಳನ್ನು ಅನುಭೋಗ ಮಾಡ್ತಾನೆ.
ಹೆಂಡತಿ, ಮಕ್ಕಳು, ಹೊಲ, ಮನೆ ಇವೆಲ್ಲ ಸ್ಥೂಲ ಭೋಗಗಳವಲ್ಲ, ಇವುಗಳನ್ನು ಅನುಭೋಗ ಮಾಡ್ತಾ ಇದ್ದಾನೆ. ಇದು ವಿಶ್ವಜೀವ, ವೈಶ್ವಾನರಿಂದ ಪ್ರೇರೇಪಿಸಲ್ಪಟ್ಟು ವಿಶ್ವಜೀವ ಈ ಜಾಗೃತಿನ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಮಾಂಡುಕ್ಯೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದರು. ಹಾಗೆ ಸ್ವಪ್ನಸ್ಥಾನ ಅಂತಃಪ್ರಜ್ಞ, ಇಲ್ಲಿ ಸ್ವಪ್ನ ಅನ್ನುವಂಥದ್ದು ಒಳಗೆ ತೋರ್ತದೆ, ಜಾಗ್ರತ್ತು ಇದು ಹೊರಗೆ ತೋರ್ತದೆ. ಇದು ಅಂತಃಪ್ರಜ್ಞೆ ಅಂದರೆ ಒಳಗಿದ್ದುಕೊಂಡು ಜೀವ ಒಳಗಿನ ಪ್ರಪಂಚವನ್ನ ಅಲ್ಲಿ ಅನುಭವ ಮಾಡ್ತಾರೆ. ಅಲ್ಲಿನೂ ಏಕೋನಿಷತಿ ಮುಖ, ಆದ್ರೆ ಅಲ್ಲಿ ಅನುಭವ ಮಾಡ್ತಕ್ಕಂಥದ್ದು ಅಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಭೋಗಗಳು. ಅಲ್ಲಿ ಸ್ವಪ್ನಾವಸ್ಥೆಯನ್ನು ಹೇಳುವಾಗ ಮಾಂಡವ್ಯ ಉಪನಿಷತ್ತಿನಲ್ಲಿ ಇದೇ ವಿಚಾರ ಅನ್ನುವಂಥದ್ದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದೇ ಮುಂದೆ ಸುಸುಪ್ತಿ ಅವಸ್ಥೆಯೊಳಗೆ ಹೇಳಬೇಕಾದ್ರೆ ಯತ್ರ ಸುಸುಪ್ತ ನ ಕಂಚನ ಕಾಮಂ ಕಾಮಯತೆ, ಅಂದರೆ ಸುಸುಪ್ತಿ ಅವಸ್ಥೆಗೆ ಹೋದಾಗ ಅಲ್ಲಿ ಯಾವುದೇ ಕಾಮನೆಗಳಿಲ್ಲ. ಅಂದರೆ ಅಲ್ಲಿ ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಯಾವುದೂ ಇಲ್ಲವೇ ಇಲ್ಲ. ಅಲ್ಲಿ ಕೇವಲ ಅದ್ವಯ ರೂಪನಾಗಿರ್ತಕ್ಕಂಥ ಯಾವ ತಾನೇ ತಾನಾಗಿದ್ದಾನೆ, ಅಲ್ಲಿ ಕೇವಲ ಆನಂದವನ್ನೇ ಅನುಭೋಗ ಮಾಡುವಂಥವನಾಗಿದ್ದಾನೆ ಅಂತೇಳಿ ಸುಸುಪ್ತಿ ಅವಸ್ಥೆ ಬಗ್ಗೆಯೂ ಕೂಡ ಆ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಏನು ವಿಚಾರ ಮಾಡ್ಕೊಂಡು ಬಂದಾರೆ. ಅದಕ್ಕೆ ಇಲ್ಲಿ ವಿಚಾರ ಸಿಂಧುದಲ್ಲಿ ಕೂಡ ಏನು ಹೇಳಿದರು ಅಂತಂದರೆ, ಇಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ ಎನ್ನುವಂಥ ಏನು ಈ ಮೂರು ಅವಸ್ಥೆಗಳದವಲ್ಲ, ಈ ಮೂರು ಅವಸ್ಥೆಗಳನ್ನು ಅರಿಯುವಂಥ ಸಾಕ್ಷಿ ನಾನದೀನಿ ಎನ್ನುವಂಥ ಈ ಜ್ಞಾನವನ್ನು ಅವ ಮಾಡಿಕೊಂಡ ಅಂತಂದ್ರೆ ಈ ಭವಸಾಗರದಿಂದ ಅವನು ಮುಕ್ತನಾಗಿ ಬಿಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಅವಸ್ಥಾತ್ರಿಗಳ ವಿಚಾರ ಅನ್ನುವಂಥದ್ದನ್ನು ನಾವು ಮಾಡಬೇಕು ಅಂತ. ಈ ಜಾಗೃತಾವಸ್ಥೆ ಎನ್ನುವಂಥದ್ದು ನೋಡಿ, ಯಥಾ ಸ್ವಪ್ನ ತಥಾ ಮೃಷ. ನಾವು ಈ ಮೂರು ಅವಸ್ಥೆ ವಿಚಾರ ನಮ್ಗೆ ಏನು ನಿಶ್ಚಯ ಆಗ್ತದೆ ಅಂತಂದ್ರೆ, ಈ ಜಾಗೃತಾವಸ್ಥೆ ಎನ್ನುವಂಥದ್ದು ಸತ್ಯವೋ ಮಿಥ್ಯವೋ? ಯಾಕಂದ್ರೆ ಇದು ನಾವು ಪ್ರತಿ ದಿವಸ ನೋಡ್ತೇವೆ, ಇದನ್ನು ಪ್ರತಿ ದಿವಸ ಈ ಜಾಗೃತಾವಸ್ಥೆ ಎನ್ನುವಂಥದ್ದು ನಮಗೆ ತೋರ್ತದೆ. ನಾವು ಇದನ್ನು ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಜನಕರಾಜನಿಗೆ ಒಂದ್ಸಲ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದ. ಆವಾಗ ಅವನಿಗೆ ಒಂದು ಸ್ವಪ್ನ ಅನ್ನುವಂಥದ್ದು ಬಿತ್ತು ಜನಕರಾಜನಿಗೆ. ಅಲ್ಲಿ ಪರರಾಜ್ಯದಿಂದ ಕೆಲವು ರಾಜರು ದಂಡೆತ್ತಿ ಬಂದರು, ಇವನನ್ನು ಸೋಲಿಸಿದರು, ರಾಜ್ಯದಿಂದ ಇವನನ್ನು ಹೊರಗೆ ಹಾಕಿಬಿಟ್ರು, ಗಡಿಪಾರ ಮಾಡಿಬಿಟ್ರು. ಜನಕರಾಜ ಅರಣ್ಯವನ್ನು ಸೇರಿದ. ಅವಾಗ ಅಲ್ಲಿ ಭಿಕ್ಷಾ ಮಾಡುವಂಥ ಪ್ರಸಂಗ ಬಂತವನಿಗೆ. ಊಟಕ್ಕೆ ಹಸಿವೆಯಾಗಿ, ಮೊದಲಿಂದ ರಾಜ ಇದ್ದ, ಇಲ್ಲಿ ಮಹಾರಾಣಿ ಎಲ್ಲ ರಾಜ್ಯ ಹೋಗಲೆಲ್ಲ ಇದ್ದು, ಈಗ ರಾಜಭ್ರಷ್ಟನಾಗಿ ಅರಣ್ಯದೊಳಗ ಹಸಿವೆಯಿಂದ ಭಿಕ್ಷಾರ್ಥಿಯಾಗಿದ್ದಾನೆ. ಪಟ್ಟಣ ಎಚ್ಚರಾಯಿತು. ಅವಾಗಂತಾನ, ನಾನು ಇಲ್ಲಿವರೆಗೆ ಸ್ವಪ್ನದೊಳಗೆ ಏನು ಕಂಡನೆಲ್ಲ, ಏನು ಅದು ಸತ್ಯವೋ ಇದು ಸತ್ಯವೋ? ಇದು ರಾಜ್ಯ, ಇಲ್ಲಿ ಎಲ್ಲ ಭೋಗಗಳು ಎಲ್ಲ ಅನುಭೋಗ ಮಾಡ್ತಾ ಇದ್ದೇನಲ್ಲ, ಏನು ಇದು ಸತ್ಯವೋ ಅದು ಸತ್ಯವೋ? ಇದನ್ನು ತಿಳ್ಕೊಳ್ಬೇಕು ಅಂಥೇಳಿ ರಾಜ್ಯದ ಎಲ್ಲ ಪಂಡಿತರನ್ನು ಆಹ್ವಾನ ಮಾಡಿದ. ಎಲ್ಲ ಪಂಡಿತರು ಬಂದರು. ಅವಾಗ ಪಂಡಿತರನ್ನ ಕುರಿತು ಕೇಳ್ತಾ ಇದ್ದಾನೆ, ನೋಡಪ್ಪ, ಇದು ಸತ್ಯವೋ ಅದು ಸತ್ಯವೋ? ನನಗೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ನಿಮಗೆ 1 ತಿಂಗಳ ಅವಧಿ ಕೊಡ್ತೀನಿ. ಇದಕ್ಕೆ ಇಲ್ಲ ಅಂತಂದ್ರೆ ನಿಮ್ಮನ್ನ ಶಿರಚ್ಛೇದನ ಮಾಡ್ತೀನಿ ಅಥವಾ ಕಾರಾಗೃಹದಲ್ಲಿ ಇಡ್ತೀನಿ ಅಂಥೇಳಿ ಈಗ ಹೇಳಿದ. ಎಲ್ಲ ಪಂಡಿತ ದಿಗಲಾಯಿತು. ಏನಿದು, ಎಲ್ಲೈತಿ ಇದನ್ನ? ನಾವೆಲ್ಲ ಅವಾಗ ಆಯ್ತು, ನಮ್ಗೆ 1 ತಿಂಗಳ ಸಮಯ ಕೊಡ್ರಿ, ನಾವೆಲ್ಲ ಇದಕ್ಕೆ ಉತ್ತರ ಹುಡುಕ್ತೇವೆ ಅಂಥೇಳಿ 1 ತಿಂಗಳ ತನಕ ಗ್ರಂಥ ಹುಡುಕಾಡಿದ್ರು. ಇದು ಸತ್ಯವೋ ಅದು ಸತ್ಯವೋ? ಏನು ಉತ್ತರ ಸಿಗ್ತಲ್ರಿ? ಆವಾಗ ಅವ್ರಿಗೆ ಅನಿಸ್ತು, ಏನು ನಮ್ಮನ್ನ ರಾಜ ಏನು ಶಿಕ್ಷಾ ಕೊಡ್ತಾನೋ. ಅವತ್ತಿನ ಅವಧಿ ಬಂತು, ಎಲ್ಲ ಪಂಡಿತರು ಸೇರಿದರು. ಅವಾಗಲ್ಲಿ ಅಷ್ಟಾವಕ್ರ ಮುನಿಗಳು, ಕಹೋಲ ಋಷಿಗಳ ಮಗನಾಗಿರ್ತಕ್ಕಂಥ ಅಷ್ಟಾವಕ್ರ ಮುನಿಗಳು, ತಂದೆ ಯಾಕೋ ಚಿಂತಿಳಿದಿದ್ದು ನೋಡಿಲ್ಲ. ಆಗ ಅಷ್ಟಾವಕ್ರ ಮುನಿ ಕೇಳ್ತಾನೆ, ಯಾಕಪ್ಪ ತಂದೆ, ಯಾಕೆ ಚಿಂತೆ ಮಾಡಕತ್ತಿಲ್ಲ, ಏನಿದು ಅಂತಂದಾಗ, ಏನಪ್ಪ ರಾಜ ಇಂಥ ಒಂದು ಪ್ರಶ್ನೆ ಹಾಕಿಬಿಟ್ಟಾನ, ಎಲ್ಲ ವೇದ ಉಪನಿಷತ್ತು ಎಲ್ಲ ತೆಗೆದು ನೋಡಿದೇವಿ, ಎಲ್ಲಿನೂ ಅದು ಸಿಗ್ತಾ ಇಲ್ಲ, ಇದು ಸತ್ಯವೋ ಅದು ಸತ್ಯವೋ ಪ್ರಶ್ನೆ ಹಾಕಿದಾನೆ ಅಂತಂದಾಗ, ಯಪ್ಪ ಇದೇನು ತೊಳೆದು ನಾನು ಉತ್ತರ ಕೊಟ್ಬಿಡ್ತೀನಿ ಅಂತಂದ. ಅಲ್ಲೋ, ಎಂತೆಂಥ ಮಹಾನ್ ಪಂಡಿತರು ಎಲ್ಲ ಗ್ರಂಥ ಓದಿದ್ದಾರೆ, ಯಾರಿಗೂ ಉತ್ತರ ಸಿಕ್ಕಿಲ್ಲ, ನೀ ಏನು ಹೇಳ್ತೀವಿ ಅಂತಂದ್ರೆ, ಯಪ್ಪ ನೀ ಇಲ್ಲೇ ಇರು, ನಾನೇ ಹೋಗಿ ಬರ್ತೀನಿ ಅಂತ ಹೇಳಿ ಅಷ್ಟಾವಕ್ರ ಮುನಿಗಳು ಬಂದ್ರಿ. ಆ ಸಭೆಯೊಳಗೆ ಬಂದಾಗ ಅವ್ರ ಶರೀರ 8 ಡೊಂಕಾಗಿತ್ತು. ಅದು ಒಂದು ಹೆಜ್ಜೆ ಕಿತ್ತಿಟ್ರೆ 8 ಕಡೆ ಬಾಗ್ತಿತ್ತದು.
ಅವಾಗ ಅದನ್ನು ಅವ್ನು ನೋಡಿದ್ರೆ ಅಷ್ಟಾವಕ್ರ ಮುನಿ ನೋಡಿ ಅಲ್ಲಿದ್ದಂಥ ಎಲ್ಲ ಪಂಡಿತರು ಏನು ಮಾಡಿಬಿಟ್ರು, ಒಳ್ಳಂತ ನಕ್ಕಿಬಿಟ್ರು. ನಕ್ಕಾಗ ಅಷ್ಟಾವಕ್ರ ಮುನಿಗೆ ಅವ್ರ ನಗು ತನಕ ಸುಮ್ಮನಿದ್ದು, ಅವ್ರ ನಗು ಮುಗಿದ ಬಳಕೆ ಗಗೈಸಿ ನಗ ಕತ್ಬಿಟ್ರು ಅವರು. ಅಷ್ಟಾಗ ನಗು ನೋಡಿ ಜನಕರಾಜನಿಗೆ ಆಶ್ಚರ್ಯ ಆಯಿತು. ಅಲ್ಲ, ಇವರೆಲ್ಲ ಪಂಡಿತರು ಏನೋ ನೋಡಿ ನಕ್ಕದ್ದು ಒಂದೇನೋ ಇದು ಅರ್ಥದ, ಇವ್ರು ಯಾಕೆ ನಕ್ಕರು? ಅಷ್ಟಾವಕ್ರ ಮುನಿಗಳು ನಗಬೇಕಾದ್ರೆ ಇದಕ್ಕೆ ಏನು ಕಾರಣ ಅಂಥೇಳಿ ಈ ಪ್ರಕಾರ ವಿಚಾರ ಬಂದಾಗ ಅವ್ರನ್ನ ಆಹ್ವಾನ ಮಾಡಿ ಕುಂಡ್ರಿಸಿ ಕೇಳಿದ್ರು. ಅಲ್ರಿ ಅವರೆಲ್ಲ ನಕ್ಕರು, ಅದಕ್ಕೊಂದೇನೋ ಒಂದು ಅರ್ಥ ಅದ, ನೀವು ನಕ್ಕರು ಯಾಕೆ ಅಂತಂದಾಗ, ಏನಿಲ್ಲ, ಇವರಿಗೆ ಚರ್ಮ ಬುದ್ಧಿ ಅದು ಇನ್ನೂ ಇವರಿಗೆ ಇನ್ನೂ ಆತ್ಮದೃಷ್ಟಿ ಇಲ್ಲ ಇವರು. ಅದಕ್ಕೆ ಇಂಥ ಚರ್ಮ ಬುದ್ಧಿ ಉಳ್ಳವ್ರನ್ನ ಇಲ್ಲಿ ಕರೆಸಿದ್ರಿಲ್ಲ ಅಂತ ಹೇಳಿ ನನಗೆ ನಗು ಬಂತು ಅಂತ ಹೇಳಿದಂತ. ಅವಾಗ ಅಲ್ಲಿದ್ದ ಎಲ್ಲ ಪಂಡಿತರು ಯಾರಿಗೂ ಉತ್ತರ ಕೊಡಕ ಬರೋದು, ಎಲ್ಲರೂ ಸ್ತಬ್ಧ ಆಗಿದ್ರು. ಅವಾಗ ಅಷ್ಟಾವಕ್ರರು ಹೇಳ್ತಾರ, ಇದು ಹೇಗೋ ಅದು ಹಾಗೆ, ಯಥಾ ಸ್ವಪ್ನ ತಥಾಂಬುಷ. ಅಂದರೆ ನೀನು ಆ ಸ್ವಪ್ನ ಅನ್ನುವಂಥದ್ದು ಅದು ಮಿಥ್ಯಾ ಅಂತಂದ್ರೆ ಇದು ಮಿಥ್ಯಾನೇ, ಮತ್ತು ಈ ಜಾಗೃತ ಅನ್ನುವಂಥದ್ದು ಸತ್ಯ ಅಂತಂದ್ರೆ ಅದು ಸತ್ಯ ಆಗ್ತದೆ. ಆ ಸ್ವಪ್ನ ಅನ್ನುವಂಥದ್ದು ಎಷ್ಟು ಮಿಥ್ಯಾ ಅದೋ ಹಾಗೆ ಜಾಗೃತ ಕೂಡ ಅಷ್ಟೇ ಮಿಥ್ಯಾ ಅದ ಅಂತ. ಅದಕ್ಕೆ ಇಲ್ಲಿ ಮೂರು ಅವಸ್ಥೆಗಳು ನಾವು ಯಾಕೆ ವಿಚಾರ ಮಾಡಬೇಕು ಅಂತಂದ್ರೆ, ಈ ಅವಸ್ಥಾತ್ರಯಗಳು ಮಿಥ್ಯಾ ಅದಾವು, ಇವೆಲ್ಲ ಕಲ್ಪಿತವಾಗಿ ತೋರ್ತಾ ಇದ್ದಾವೆ. ಆತ್ಮನ ಜ್ಞಾನ ಇಲ್ಲದಕ್ಕೆ, ಆತ್ಮನ ಅರಿವು ಇಲ್ಲದಕ್ಕೆ ಇವೆಲ್ಲವೂ ಮಿಥ್ಯಾರೂಪವಾಗಿ ತೋರ್ತಾ ಇದ್ದಾವೆ. ಇಲ್ಲಿರ್ತಕ್ಕಂಥ ಆತ್ಮ ಮಾತ್ರ ಅವನು ಸತ್ಯನಾಗಿದ್ದಾನೆ. ಆ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ಆತ್ಮನ ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಭಗವಂತ ನಮಗೆ ಮೂರು ಅವಸ್ಥೆಗಳನ್ನು ಕೊಟ್ಟಾನ. ನೋಡಿ, ದೇವತೆಗಳಿಗೆ ಜಾಗ್ರ ಒಂದ, ಮನುಷ್ಯರಿಗೆ ಮೂರು ಅವಸ್ಥೆಗಳು, ಪಶು ಪಕ್ಷಿಗಳಿಗೆ ಸ್ವಪ್ನಾವಸ್ಥೆ ಜಾಗದಾವಸ್ಥೆ, ಈ ಕಲ್ಲು ಮರ ಅದಾವಲ್ಲ ಅವರಿಗೆ ಸುಸುಪ್ತಿ ಅವಸ್ಥೆ. ಹಿಂಗ ಅವಸ್ಥಾತ್ರಯಗಳ ವಿಚಾರ ಅನ್ನುವಂಥದ್ದು ಹಿಂಗ ಶಾಸ್ತ್ರಗಳಲ್ಲಿ ಬರ್ತಾ ಇದೆ. ಅಂದರೆ ಇಲ್ಲಿ ಮೂರು ಅವಸ್ಥೆಗಳನ್ನು ನಾವು ವಿಚಾರ ಮಾಡಿ ನೋಡಿದ್ರೆ, ಈ ಮೂರು ಅವಸ್ಥೆಗಳನ್ನು ಅರಿಯುವಂಥ ಆತ್ಮನೇ ನಾನು ಅದೇನೆ ಎನ್ನುವಂಥ ಯಥಾರ್ಥ ಜ್ಞಾನ ಆದಾಗ ನಮಗೆ ಈ ಜಾಗೃತಿನಲ್ಲಿ ನಡೆಯುವಂಥ ಎಲ್ಲ ವ್ಯವಹಾರಗಳು ಇವೆಲ್ಲ ಸ್ವಪ್ನದಂತೆ ಮಿಥ್ಯಾ ಅನ್ನುವಂಥ ಒಂದು ಅನುಭವ ಅನ್ನುವಂಥದ್ದು ನಮಗೆ ಬರ್ತದೆ ಅಂತ. ಇವೆಲ್ಲ ಮಿಥ್ಯಾ ಅನ್ನುವಂಥ ನಮಗೆ ಅನುಭವ ಆಗಬೇಕಂದ್ರೆ ಅವಸ್ಥಾತ್ರಿಗಳ ವಿಚಾರ ಅನ್ನುವಂಥದ್ದನ್ನು ಮಾಡಬೇಕು ಅಂತ. ಒಬ್ಬ ರೈತ ಬಹಳ ಜ್ಞಾನಿ ಇದ್ದ, ರೈತ ಭಾರಿ ಜ್ಞಾನಿ ಇದ್ದವ. ಅವನಿಗೆ ಒಬ್ಬನೇ ಮಗ, 8 ವರ್ಷದ ಬಾಲಕ. ಅವನಿಗೆ ಬಹಳ ವಿಪರೀತ ಜ್ವರ ಬಂದಿತ್ತು. ಹೆಂಡತಿ ಹೇಳಿದ್ದು, ನೋಡ್ರಿ ಮಗುವಿಗೆ ಬಹಳ ಆರಾಮಿಲ್ಲ, ಸ್ವಲ್ಪ ಡಾಕ್ಟರ್ ಕರ್ಕೊಂಡು ಬಂದು ಔಷಧೋಪಚಾರ ಮಾಡಿಸ್ರಿ, ಮಗು ಉಳಿತದ, ಮಗು ಬಹಳ ತೀವ್ರವಾದ ಜ್ವರದಿಂದ ಬಳಲ್ತಾ ಇದೆ ಅಂತಂದಾಗ, ಆಯ್ತು ನೋಡು ಸಾಯಂಕಾಲ ಬರ್ತೀನಿ, ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೊಲಕ್ಕೆ ಹೋಗಿಬಿಟ್ಟ. ಆ ಕಡೆ ಹೊಲಕ್ಕೆ ಹೋದ ಕೂಡಲೇ ಇಲ್ಲಿ ಮಗು ಸತ್ತು ಹೋಗಿಬಿಡ್ತದೆ. ಸತ್ತು ಹೋಗ್ಬೇಕು, ಬಹಳ ದುಃಖ ಮಾಡ್ಲಿಕ್ಕತ್ಲು. ಹೋಗಿ ಅವನಿಗೆ ಸುದ್ದಿ ಮುಟ್ಟಿಸಿದ್ರು. ಅವಾಗ ಬಂದು ಸುಮ್ಮನೆ ಕೂತ್ಕೊಂಡಿದ್ದವ, ಆ ಮಗು ನೋಡ್ಕೊಂತ. ಹೆಂಡತಿ ಸಿಟ್ಟು ಬಂತು, ಅಲ್ಲ ಈ ಮಗು ಸತ್ತಿದ್ದಕ್ಕೆ ನಿಮಗೆ ಏನೋ ಸ್ವಲ್ಪ ದುಃಖ ಆಗವಲ್ದ ಅಂತ ಕೇಳಿದ್ರಾಕೆ, ನಿಮ್ಗೆ ಸ್ವಲ್ಪ ನಿಮ್ಗೆ ಅಂತಃಕರಣ ಐತಿಲ್ಲೋ, ನಿಮ್ಮ ಮನಸ್ಸು ಐತಿಲ್ಲೋ? ಅಲ್ಲ, ನಮಗೆ ಇರುವಂತ ಒಬ್ಬ ಮಗ ತೀರಿ ಹೋಗಿದಾನ, ಸತ್ತು ಹೋಗಿದಾನ, ನೀವು ಸ್ವಲ್ಪ ದುಃಖ ಮಾಡ್ತಾ ಇಲ್ವಲ್ಲ, ನೀವು ಸುಮ್ಮನೆ ಕೂತಿದಿರಲ್ಲ ಅಂತಂದಾಗ ಅವಂದಿನ ಸ್ವಲ್ಪ ವಿಚಾರ ಮಾಡಕತ್ತೀನಿ ಅಂದ್ರೆ, ನಿನ್ನೆ ನನಗೆ ಕನಸು ಬಿದ್ದಿತ್ತು, ನನಗೆ 8 ಜನ ಮಕ್ಕಳಿದ್ರು, ಎಷ್ಟು ಸುಂದರವಾದ ಸಂಸಾರ, ಗಂಡ ಹೆಂಡತಿ ಮಕ್ಕಳ ಜೊತೆಗಳು ಸುಂದರವಾಗಿ ಸಂಸಾರ ಮಾಡ್ಲಿಕ್ಕತ್ತಿದ್ದೆ. ಎಚ್ಚರ ಆದ್ಮೇಲೆ ಅವ್ರು ಯಾರೂ ಇಲ್ಲ. ಏನ ಆ 8 ಮಕ್ಕಳ ಸಲುವಾಗಿ ಅಳಲು, ಏನು ಇತ್ತು ಈ ಒಬ್ಬನ ಮಗ ಅಳಲು ಅಂತ ವಿಚಾರ ಮಾಡಕತ್ತೀನಿ ನಮ್ಮದಂತೆ. ಅಂದರೆ ಅವರಿಗೆ ಸ್ವಪ್ನನೂ ಅಷ್ಟೇ ಮತ್ತು ಈ ಜಾಗ್ರನೂ ಕೂಡ ಅಷ್ಟೇ ಅಂತ ತಿಳ್ಕೊಂಡಿದ್ರು ಅಂತ. ಹಂಗೆ ಜ್ಞಾನಿಯಾಗಿರ್ತಕ್ಕಂಥವನು ಈ ಜಾಗ್ರ ಆಗಲಿ, ಸ್ವಪ್ನ ಆಗಲಿ, ಸುಸುಪ್ತಿಯಾಗಲಿ ಇವೆಲ್ಲವೂ ಮಿಥ್ಯಾ ಅನ್ನುವಂಥ ನಿಶ್ಚಯ ಮಾಡ್ಕೊಂಡಿರ್ತಾನೆ. ಆತ್ಮ ಇದಕ್ಕೆ ಸಾಕ್ಷಿ ರೂಪವಾಗಿ ಯಾವಾಗಲೂ ಚೈತನ್ಯ ಸ್ವರೂಪನಾಗಿರ್ತಾ ಇದ್ದಾನೆ. ಅವನಿಗೆ ಯಾವುದರ ಸಂಬಂಧ ಅನ್ನುವಂಥದ್ದಿಲ್ಲ ಅಂಥೇಳಿ ಹಿಂಗ ಇಲ್ಲಿ ಜ್ಞಾನಿಯ ಒಂದು ಅನುಭವ ಅನ್ನುವಂಥದ್ದಿರ್ತದೆ. ಅದಕ್ಕೆ ಇಲ್ಲಿ ಮಹಾತ್ಮ ನಮಗೆ ಹೇಳಿದಂತೆ ಇಲ್ಲಿ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ ಅನ್ನುವಂಥ ಏನು 3 ಅವಸ್ಥೆಗಳದಾವಲ್ಲ, ಇವು ಒಂದರೊಳಗೊಂದು ಇಲ್ಲದ್ದರಿಂದ ಇವು ವ್ಯತಿರೇಕದಾವು. ಆದರೆ 3 ಅವಸ್ಥೆಗಳಲ್ಲಿ ಆತ್ಮ ಅನುಶ್ಯೂತದಾನಂತ. ಯಾಕೆ ಜಾಗ್ರದಲ್ಲಿದ್ದು ಯಾವನು ಈ ಪ್ರಪಂಚವನ್ನ ಮಾಡ್ತಾ ಇದ್ದಾನೋ
ಅವನೇ ಇಲ್ಲಿ ಏನಾಗಿದ್ದಾನ, ಸ್ವಪ್ನದಲ್ಲಿ ತೈಜಸ್ ಅನಿಸ್ಕೊಂಡು. ಅಂದರೆ ಜೀವ ಒಬ್ಬನೇ, ಹೆಸರುಗಳು ಬೇರೆ ಬೇರೆ. ಈಗ ಒಬ್ಬ ಬ್ರಾಹ್ಮಣದ ಅಂತ ತಿಳ್ಕೊಡ್ರಿ. ಬ್ರಾಹ್ಮಣ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಭಿಕ್ಷಾ ಮಾಡ್ಕೊಂಡು ಬರ್ತಾನೆ ಹೋಗಿ. ಆ ಭಿಕ್ಷಾ ಮಾಡಕ್ಕೆ ಹೋದಾಗ ಅವನಿಗೆ ಯಾಚಕ ಅಂತ ಕರೆದ್ರು. ಭಿಕ್ಷಾ ಮಾಡುವ ಸಮಯದೊಳಗೆ ಅವನಿಗೆ ಭಿಕ್ಷುಕ ಯಾಚಕ ಅಂತ ಕರ್ಕೊಂಡು ಅವ ಬಂದ ಅಡಿಗೆ ಮಾಡಕ್ಕೆ ಶುರು ಮಾಡಿದ. ಏನೋ ಹಿಟ್ಟು ಅದು ಇದೆಲ್ಲ ತಗೊಂಡು ಬಂದಿದ್ರು. ತಗೊಂಡು ಬಂದು ಅಡಿಗೆ ಮಾಡುವಾಗ ಅವನು ಪಾಚಕ ಅಂತ ಅನಿಸ್ಕೊಂಡ. ಮುಂದೆ ಯಾವಾಗ ಅಡಿಗೆ ತಯಾರಿಕೆ ಮುಂದೆ ಎಲ್ಲ ಊಟ ಗೀಟ ಮಾಡಿ ಮಕ್ಕಳು ಬಂದಿದ್ರು ಪಾಠ ಮಾಡಕತ್ರ. ಪಾಠ ಮಾಡುವಾಗ ಪಾಠಕ ಅಂತ ಅನಿಸ್ಕೊಂಡ. ಅಲ್ಲಿ ಯಾಚಕ, ಇಲ್ಲಿ ಪಾಚಕ ಮತ್ತು ಪಾಠಕ ಅದ ಒಬ್ಬನ ಹೋದಿಲ್ಲ. ಇಲ್ಲಿ ಅದ್ರ ಹೆಸರುಗಳು ಬೇರೆ ಬೇರೆ ಬಂದು, ಅಲ್ಲಿ ಯಾಚನೆ ಮಾಡುವಾಗ ಯಾಚಕ ಆದ, ಅಡಿಗೆ ಮಾಡ್ಕೊಳ್ಳುವಾಗ ಪಾಚಕ ಆದ, ಪಾಠ ಮಾಡುವಾಗ ಪಾಠಕ ಆದ. ಅಲ್ಲಿ ಮಾಡುವ ಕ್ರಿಯೆಗಳಿಂದ ಹೆಸರು ಬೇರೆ ಬೇರೆ ಬಂತು. ಹಂಗೆ ಇಲ್ಲಿ ಜಾಗೃತಿನ ಅಭಿಮಾನ ಮಾಡಿಕೊಂಡಾಗ ಇಲ್ಲಿ ವಿಶ್ವ ಅನಿಸ್ಕೊಂಡ. ಅದ ಜೀವ ಸ್ವಪ್ನಕ್ಕೆ ಹೋಗಿ ಸ್ವಪ್ನದ ಅವಸ್ಥೆಯನ್ನು ಅಭಿಮಾನ ಮಾಡಿದ್ರಿಂದ ಅವನಿಗೆ ತೈಜಸ ಅಂತ ಕರೆದ್ರು. ಮುಂದೆ ಗಾಢ ನಿದ್ರೆಗೆ ಹೋಗಿ ಆ ಸುಸುಪ್ತಿ ಅಭಿಮಾನ ಮಾಡಿದ್ರಿಂದ ಈ ಜೀವನಿಗೆ ಪ್ರಾಜ್ಞಾ ಅಂತ ಕರೆದ್ರು. ಅಂದರೆ ಒಬ್ಬನೇ ಜೀವ 3 ಅವಸ್ಥೆಗಳಲ್ಲಿ ಸಂಚಾರ ಮಾಡಿದ. 3 ಅವಸ್ಥೆಗಳ ಅಭಿಮಾನ ಮಾಡಿಕೊಂಡು ಇಲ್ಲಿ ವಿಶ್ವ ತೈಜಸ ಪ್ರಾಜ್ಞೆ ಅಂತ ಹೇಳಿ ಹೇಳಿಸಿಕೊಂಡಿದ್ದಾನ. ಈ 3 ಅವಸ್ಥೆಗಳನ್ನ, 3 ಜೀವರನ್ನ, 3 ಗುಣಗಳನ್ನ, 3 ವೃತ್ತಿಗಳನ್ನ, ಇವೆಲ್ಲವನ್ನ ಎದುರಿಟ್ಟು ಅರಿತಕ್ಕಂಥ ತಾನು ಅಂದ್ರೆ ಆತ್ಮ ಇವುಗಳಿಗೆ ಬೇರೆಯಾಗಿ ಸಾಕ್ಷಿಯಾಗಿದ್ದುಕೊಂಡು ಇವುಗಳನ್ನು ಪ್ರಕಾಶ ಮಾಡುವಂಥವನಾಗಿದ್ದಾನೆ. ಅಂಥ ಸ್ವಯಂ ಪ್ರಕಾಶ ರೂಪವಾಗಿರ್ತಕ್ಕಂಥ ಸಾಕ್ಷಿಯಾಗಿರ್ತಕ್ಕಂಥ ಯಾವ ಆತ್ಮ ಚೈತನ್ಯ ಅನ್ನುವಂಥದ್ದು ಏನದ ಅದು ನಮ್ಮ ಸ್ವರೂಪದ ಅಂದ್ರೆ ನಮ್ಗೆ ಯಾವ ಅವಸ್ಥೆಗಳು ಇಲ್ಲ ಆತ್ಮನಿಗೆ. ಅಂದ್ರೆ ನಾವೊಂದು ಯಾರೋ ಆತ್ಮನಿಗೆ ಯಾವ ಅವಸ್ಥೆಗಳು ಇಲ್ಲ. ಇವು ಜೀವನಲ್ಲಿ ಆರೋಪವಾಗಿ ತೋರ್ಲಿಕ್ಕತ್ತಿದಾವೆ. ಈ 3 ಅವಸ್ಥೆಗಳು ಆತ್ಮನಲ್ಲಿ ಆರೋಪವಾಗಿ ತೋರ್ಲಿಕ್ಕತ್ತಿದ್ದಾವೆ. ವಿಚಾರ ಮಾಡಿ ನೋಡಿದರೆ ಯಾವ ಅವಸ್ಥೆಗಳು ಅವನಿಗೆ ಇಲ್ಲವೇ ಇಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಈ 3 ಅವಸ್ಥೆಗಳು ಇವು ಅಭಾವಗಳಿಂದ ಇವು ತೋರಿ ಅಡಗುತ್ತಾವು. ಆದರೆ ಆತ್ಮ ಯಾವಾಗಲೂ ಭಾವರೂಪನಾಗಿದ್ದುಕೊಂಡು ಅವನು ಅರಿವಿನ ಸ್ವರೂಪನೇ ಇದ್ದಾನೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಅಂಥ ಒಂದು ವಿಚಾರ ನಾವೆಲ್ಲರೂ ಮಾಡಿ ಮುಕ್ತರಾಗೋಣ ಅಂತ ಹೇಳ್ತಾ ಈ 4 ನುಡಿಗಳನ್ನು ಸೂಚನೆ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.